ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ, ಇವತ್ತೊಂದು ಹುಡುಗಿ ನನಗೆ ಫೋನ್ ಮಾಡಿದ್ಲು. ಅಕ್ಕ, ನನಗೆ ಡೆಲಿವರಿ ಆಗಿ 6 ತಿಂಗಳು 7 ತಿಂಗಳಾಗಿದೆ. ನನಗೆ ಏನೋ ಒಂಥರ ಮಾನಸಿಕವಾಗಿ ಹುಚ್ಚುರಿತಾ ಇದೆಯೇನೋ ಅಂತ ಅನ್ಸುತ್ತೆ. ಅಂದ್ರೆ ಖಿನ್ನತೆಗೆ ಒಳಗಾಗ್ತಾ ಇದ್ದೀನಿ. ಯಾರಿಗೂ ಸಹ ನಾನು ಇದನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲ, ತೋರ್ಸ್ಕೊಳಕ್ಕೂ ಆಗಲ್ಲ. ಯಾಕಂದ್ರೆ ನಾನು ಹುಚ್ಚಿ ಅಂದ್ಬಿಡ್ತಾರೆ. ನನ್ನ ಮನಸ್ಸಿನ ಒಳಗೆ ಒಂಥರ ಯುದ್ಧ ನಡೆಸ್ದಂಗ್ ಆಗ್ತಾ ಇದೆ. ನನ್ಗೆ ಏನೋ ಒಂಥರ ಹಿಂಸೆ ಆಗ್ತಾ ಇದೆ. ನಾನು ಹುಚ್ಚಿ ಆಗ್ತೀನಿ, ಏನೋ ಕೆಟ್ಟದಾಗತ್ತೆ, ನಮ್ಮ ಮನೆಯವರಿಗೆ ಆಗತ್ತೆ, ನನಗಾಗತ್ತೆ, ಏನೇನೋ ಈ ರೀತಿ ಎಲ್ಲ ಹುಚ್ಚುಚ್ಚು ವಿಚಾರಗಳು ನನ್ನಲ್ಲಿ ಪ್ರತಿಧ್ವನಿಸ್ತಾ ಇದಾವೆ. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ನಾನು ಮೊದಲು ಸಹ ಬಾಬಾನ ಆರಾಧನೆ ಮಾಡ್ತಿದ್ದೆ ಅಕ್ಕ, ಈಗಲೂ ಕೂಡ ಆರಾಧನೆ ಮಾಡ್ತಿದ್ದೀನಿ. ನನ್ನ ಕನ್ಸಲ್ಲಿ ಬಾಬಾರವರು ಬಂದು ಹಣೆಗೆ ಉದಿ ಹಚ್ಚಿ, ನಿನಗೇನೂ ಆಗಲ್ಲ, ನೀನು ಆ ರೀತಿ ಕೆಟ್ಟ ಆಲೋಚನೆ ಮಾಡಬೇಡ ಅಂತೇಳಿ ನನಗೀಗಾಗಲೇ 4-5 ಸರಿ ಬಂದು ಆಶೀರ್ವಾದ ಮಾಡಿದಾರಕ್ಕ. ಆದ್ರೂ ಕೂಡ ನನ್ನ ಮನಸ್ಸು ಬರೀ ನಕಾರಾತ್ಮಕವಾಗಿ ಏನಾದ್ರೂ ಕೆಟ್ಟದಾಗತ್ತೆ ಅಂತ ಹೇಳಿ ಆಲೋಚನೆ ಮಾಡ್ತಾನೆ ಇದೆ. ಡೆಲಿವರಿ ಆದ್ಮೇಲಿಂದ ನನಗೆ ಈ ರೀತಿ ಆಗ್ತಾ ಇದೆ ಅಕ್ಕ ಅಂತ ಆ ಹುಡುಗಿ ಹೇಳಿದ್ಲು ಸ್ನೇಹಿತರೆ. ಅದರಲ್ಲೂ ಸ್ನೇಹಿತರೆ, ಆ ಹುಡುಗಿ ಹೇಳ್ತಾ ಇದ್ದಾಳೆ, ಬಾಬಾರವರ ಆಶೀರ್ವಾದ ಮಾಡಿ ಹೋದ್ಮೇಲೂ ಸಹ ನಾನು ಈ ರೀತಿ ಆಲೋಚನೆ ಮಾಡ್ತಾ ಇರೋದ್ರಿಂದ ಬಾಬಾರವರು ಒಮ್ಮೊಮ್ಮೆ ನನಗೆ ಗದರಿಸಿ ಸಹ ಹೇಳ್ತಿದ್ದಾರೆ. ನಿನಗೆ ಎಷ್ಟು ಸರಿ ಹೇಳ್ಬೇಕು, ಒಂದ್ ಸರಿ ಹೇಳಿದ್ರೆ ಅರ್ಥ ಆಗಲ್ಲ, ಕೆಟ್ಟದ್ ಏನೂ ಆಗಲ್ಲ, ನಾನ್ ನಿನ್ ಜೊತೆಗಿದ್ದೀನಿ ಅಂತ ಹೇಳಿ ಧೈರ್ಯ ಕೊಟ್ಟ ಮೇಲೂ, ಭರವಸೆ ಕೊಟ್ಟ ಮೇಲೂ ಯಾಕೆ ಈ ರೀತಿ ಪದೇ ಪದೇ ನೀನು ಅದನ್ನೇ ಯೋಚಿಸ್ತೀಯಾ ಅಂತಾನೂ ಗದರಿಸ್ದಂಗ ಆಗತ್ತಕ್ಕ. ಆದ್ರೂ ಕೂಡ ಒಂದೊಂದ್ಸರಿ ತುಂಬಾ ಮಾನಸಿಕವಾಗಿ ನೋವು, ಹಿಂಸೆ ಆಗ್ತಾ ಇದೆ. ಇದನ್ನ ನಾನು ಯಾರ ಹತ್ರನೂ ಮನೇಲಿ ಹೇಳ್ಕೊಂಡಿಲ್ಲ ಅಂತ ಅವಳು ಹೇಳಿದ್ಲು ಸ್ನೇಹಿತರೆ. ಖಂಡಿತವಾಗಿಯೂ ಇದನ್ನ ಹೇಳ್ಕೊಳ್ಳೋ ಅಂತ ವಿಚಾರನೂ ಅಲ್ಲ. ಯಾಕಂದ್ರೆ ಮಾನಸಿಕವಾಗಿ ನಾವ್ ಏನಾದ್ರೂ ಕುಗ್ಗಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಳಿಗೊಂದ್ ಕಲ್ಲು ಅಂತ ಹೇಳಿ ಎಸೆಯೋರೇ ಜಾಸ್ತಿ ಸ್ನೇಹಿತರೆ. ಈ ಮನ್ಸಲ್ಲಿ ನಾವು ಈ ಯುದ್ಧವನ್ನ ಮಾಡ್ತೀವಲ್ಲ, ಅದನ್ನ ನಾವು ಒಬ್ಬರೇ ಆತ್ಮವಿಶ್ವಾಸದಿಂದ ಗೆಲ್ಬೇಕು ಸ್ನೇಹಿತರೆ. ಭಗವಂತನೆಡೆಗೆ ಮಾತ್ರ ನಾವು ಸಾಗ್ಬೇಕು. ಗುರುವಿನ ಮಾರ್ಗದರ್ಶನವನ್ನ ತೆಗೆದುಕೊಂಡಾಗ ಮಾತ್ರ ನಾವು ಇಂತಹ ಸಮಸ್ಯೆಗಳಿಂದ ಪರಿಹಾರ ಮಾಡ್ಕೊಳ್ಳೋದು. ಇಲ್ಲ ಅಂದ್ರೆ ಹೇಳ್ಕೊಂಡ್ವಿ ಅಂತ ಇಟ್ಕೊಡ್ರಿ, ಇಲ್ಲ ಆಸ್ಪತ್ರೆಗೆ ಹೋಗಿ ನಾವು ವೈದ್ಯರ ಹತ್ರ ಸಂಪರ್ಕ ಮಾಡಿದ್ವಿ ಅಂತ ಇಟ್ಕೊಳ್ರಿ ಸ್ನೇಹಿತರೆ. ಅದರಿಂದ ಪ್ರಯೋಜನವಾದ್ರೂ ಏನು? ಕೆಲವೊಂದು ಮಾತ್ರೆ ಕೊಡ್ತಾರೆ ನಿದ್ದೆ ಬರೋ ಹಾಗೆ. ಅವರು ಕೂಡ ಏನ್ ಮಾಡಕ್ ಸಾಧ್ಯ? ಇಲ್ಲಮ್ಮ, ಸ್ವಲ್ಪ ಸಕಾರಾತ್ಮಕವಾಗಿ ಆಲೋಚಿಸು, ಹಾಗೆ ಕೆಲವೊಂದು ಒಳ್ಳೊಳ್ಳೆ ಆಹಾರವನ್ನ ತಿನ್ನು, ಚೆನ್ನಾಗಿ ನಿದ್ದೆ ಮಾಡು, ಬೆಳಗ್ಗೆ ಎದ್ದು ವಾಕ್ ಮಾಡು, ಧ್ಯಾನ ಮಾಡು, ಈ ರೀತಿ ಹೇಳ್ಬೋದಲ್ವಾ? ಅದು ಹೌದಾ ಸ್ನೇಹಿತರೆ? ಆದ್ರೆ ನಾವು ಅಧ್ಯಾತ್ಮದ ಕಡೆಗೆ ಹೋದ್ರು ಸಹ ಅದನ್ನೇ ತಾನೇ ಮಾಡ್ತೀವಿ. ಏನ್ ಮಾಡ್ತೀವಿ ಹೇಳ್ರಿ? ಸಾತ್ವಿಕ ಆಲೋಚನೆ ಮಾಡ್ತೀವಿ, ಗುರುವಿನಲ್ಲಿ ದೀಪವನ್ನ ಆರಾಧನೆ ಮಾಡ್ತೀವಿ, ಗುರು ವ್ರತವನ್ನ ಮಾಡ್ತೀವಿ, ಹಾಗೆ ಅನೇಕ ರೀತಿಯಲ್ಲಿ ಬಾಬಾರವರ ಭರವಸೆಗಳ ಜೊತೆಗೆ ನಮ್ಮ ಜೀವನವನ್ನ ಸಾಗಿಸ್ತಿದೀವಿ. ಅಂದ್ರೆ ಇದು ಕೂಡ ಔಷಧೋಪಚಾರದ ರೀತಿಯಲ್ಲಿ ಕೆಲಸ ಮಾಡ್ತಾನೆ. ಯಾವ ವೈದ್ಯರು ಮಾಡೋದಿಲ್ಲ ಸ್ನೇಹಿತರೆ ಈ ತರ ಕೆಲಸ. ಯಾಕಂದ್ರೆ ಅವರಿಂದ ಎಷ್ಟು ಸಾಧ್ಯ ಅಷ್ಟು ಮಾಡಕ್ ಸಾಧ್ಯ ಅಲ್ವಾ? ಅದು ಬಿಟ್ಟು ಮುಂದುವರೆದು ನಮ್ಗೆ ಏನಾದ್ರೂ ಅತ್ಯಂತವಾಗಿ ಹಿಂಸೆ ಆಯ್ತು ಅಂದ್ರೆ, ಮಾನಸಿಕವಾಗಿ ನೀನ್ ತುಂಬಾ ಅಸ್ವಸ್ಥ ಆಗ್ಬಿಟ್ಟಿದ್ಯಮ್ಮ, ನೀನ್ ಡೈಲಿ ಮಾತ್ರೆ ತಗೊಳ್ಳೇಬೇಕು ಅಂತೇಳಿ ಒಂದು ಮಾತ್ರೆಗೆ ನಮ್ಮನ್ನ ಅಡಿಕ್ಟ್ ಮಾಡಿ ಕೈ ಬಿಟ್ಬಿಡ್ತಾರೆ. ಜೀವನವಿಡೀ ನಾವು ಆ ಮಾತ್ರೆ ತಗೊಳ್ಬೇಕಾಗತ್ತೆ. ಹಾಗಾದ್ರೆ ಮಾತ್ರ ನಮ್ಮ ಮನಸ್ಸು ಸರಿಯಾಗಿರುತ್ತೆ. ಅದ್ರ ಬದಲು ನಾವು ಗುರುವಿನ ಧ್ಯಾನ ಮಾಡೋದಾಗ್ಲಿ, ಬೆಳಗ್ಗೆ ಪೂಜೆ ಮಾಡೋದಾಗ್ಲಿ, ಪ್ರತಿಯೊಂದು ವಿಚಾರದಲ್ಲೂ ನಾವು ಸಕಾರಾತ್ಮಕವಾಗಿ ನಮ್ಮನ್ನ ಸಬಲರಾಗಿಸ್ತಾ ಹೋಗ್ಬೇಕು ಸ್ನೇಹಿತರೆ. ಮಾತ್ರೆಗೆ ಅಡಿಕ್ಟ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ, ನಮಗೆ ಮೊಬ್ಬು ಬರುವಂತ ಮಾತ್ರೆಗಳನ್ನ ಕೊಟ್ಟಿರ್ತಾರೆ ಅವರು. ನುಂಗೋದು, ಮಾತ್ರೆನ ಮಲ್ಕೊಳ್ಳೋದು. ಅಂದ್ರೆ ಮನಸ್ಸು ಬಹಳ ಏನು ಆಲೋಚನೆ ಮಾಡಬಾರ್ದು, ಆ ರೀತಿ ಶಾಂತಗೊಳಿಸ್ತಾ ಇರತ್ತ ಆ ಮಾತ್ರೆಗಳು. ಆ ಕೆಲಸನ ನಾವು ಗುರುವಿನೆಡೆಗೆ ಸಾಗಿದ್ರು ಕೂಡ ನಾವು ನೈಸರ್ಗಿಕವಾಗಿ, ಸಾತ್ವಿಕವಾಗಿ ಆ ಗುಣಗಳನ್ನ ಪಡ್ಕೋಬಹುದು ಸ್ನೇಹಿತರೆ. ಮಾನಸಿಕ ಖಿನ್ನತೆ ಅನ್ನೋದು ಕಾಯಿಲೆ ಅಲ್ಲ, ಅದು ಒಂದು ನಮ್ಮ ದೌರ್ಬಲ್ಯತೆ. ನಮ್ಮ ಮನಸ್ಸಿನಲ್ಲಿ ನಮವೇ ಮೂಡಿಸ್ಕೊಳ್ಳುವ ಒಂದು, ಯಾಕಂದ್ರೆ ಅದೊಂದು ವಿಚಾರ ಅಷ್ಟೇ. ಅದು ನಾವು ಅದಕ್ಕೆ ಜಾಸ್ತಿ ಮಹತ್ವ ಕೊಡ್ತಾ ಹೋದ್ರೆ ಅಷ್ಟೇ ಅದು ನಮ್ಮನ್ನ ಹಿಂಸೆ ಮಾಡತ್ತೆ. ನಾವು ಅದ್ರ ಕಡೆ ಮಹತ್ವ ಕೊಡ್ಲಿಲ್ಲ ಅಂದ್ರೆ ಅದು ಹಿಂಸೆ ಆಗಲ್ಲ ಸ್ನೇಹಿತರೆ. ಈಗ ನೋಡಿ, ಆ ಹುಡುಗಿ ನಾನು ಹುಚ್ಚಿ ಅಂತ ಅನ್ಕೊಳ್ತಾ ಇದ್ದೀನಿ, ಒಳಗೆ ನಾನು ಹುಚ್ಚಿ ಅನ್ಕೊಳ್ತಾ ಇದ್ದೀನಿ ಅಕ್ಕ, ಇದಕ್ಕೆ ಏನಾದ್ರೂ ಆಸ್ಪತ್ರೆಗೆ ಹೋಗ್ಬೇಕಾ ಅಂತ ಕೇಳಿದ್ಲು. ಖಂಡಿತ ಬೇಡಮ್ಮ ಅಂತ ನಾನು ಹೇಳಿದೆ. ಯಾಕಂದ್ರೆ ನಿನಗೆ ಬಾಬಾರವರ ಆಶೀರ್ವಾದ ಸಂಪೂರ್ಣವಾಗಿರೋದಕ್ಕೆ ಅವರೇ ಬರ್ತಾ ಇದ್ದಾರೆ ನಿನಗೆ ಬಂದು ದಿನನಿತ್ಯ ಹಣೆಗೆ ಊದಿ ಹಚ್ಚಿ ಏನೂ ಆಗಲ್ಲ ಅಂತ ಹೇಳಿ ತಲೆ ಸವರ್ತಾ ಇದ್ದಾರೆ ಅಂದ್ರೆ ನೀನು ನಿಜವಾಗೂ ಅದೃಷ್ಟವಂತೆ ಅಮ್ಮ. ಹಾಗೆ ಅವಾಗ ಗದರಿಸೋ ರೀತಿಲೂ ಕನಸು ಬೀಳ್ತಾ ಇದೆ ಅಂದ್ರೆ ನೀನು ಒಳ್ಳೆ ಮಾತಿಲಿ ಕೇಳ್ತಾ ಇಲ್ಲ. ಬಾಬಾರವರು ಸಮಾಧಾನವಾಗಿ ಪ್ರೀತಿಯಿಂದ ಹೇಳಿದಾಗ ಕೇಳ್ತಾ ಇಲ್ಲ, ಮತ್ತೆ ಅದ್ರ ಕಡೆಗೆ ನಿನ್ನ ಒಲವನ್ನ ತೋರಿಸ್ತಾ ಇದೆಯಲ್ಲ, ಅದಕ್ಕಾಗಿ ಬಾಬಾ ಈ ರೀತಿ ಗದರಿಸಿ ಆದ್ರೂ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಿನಗೆ ಒಳ್ಳಿತಾನೆ ಮಾಡ್ತಾ ಇದ್ದಾರೆ ಬಾಬಾರವರು, ಯಾಕಂದ್ರೆ ನೀನು ಅವರನ್ನು ದೃಢವಾಗಿ ನಂಬಿದಿ. ಅವಳು ಇನ್ನೂ ಒಂದು ವಿಚಾರ ಹೇಳಿದ್ಲು ಸ್ನೇಹಿತರೆ, ಅಂದ್ರೆ ಪೀರಿಯಡ್ಸ್ ಅದು ಸರಿಯಾಗಿ ಆಗ್ತಿರ್ಲಿಲ್ಲ ಅಂತೆ. 6 ತಿಂಗಳಿಗೊಂದ್ಸರಿ ಆಗ್ತಿತ್ತಂತೆ ಸ್ನೇಹಿತರೆ. ತುಂಬಾ ಕಡೆ ಅವರು ಆಸ್ಪತ್ರೆಗೆ ತೋರಿಸಿದ್ರೆ ಆದ್ರೂ ಕೂಡ ಸರಿಯಾಗ್ಲಿಲ್ಲ. ಆ ಮೆಡಿಸಿನ್ ತಗೊಂಡ ತಕ್ಷಣ ಸರಿ ಆಗತ್ತಂತೆ, ಮತ್ತೆ ಅದೇ ತರ 6 ತಿಂಗಳಿಗೊಂದ್ಸರಿ ಆಗ್ತಿತ್ತಂತೆ ಸ್ನೇಹಿತರೆ. ಈ ರೀತಿ ಆದಾಗ ಅವ್ರ ಕಡೆಯವರೆಲ್ಲ ಅಂದಿದ್ರಂತೊಳಗೆ, ನಿನಗೆ ಮಕ್ಕಳಾಗೋದು ಡೌಟೇ, ಮಕ್ಕಳು ಆಗಲ್ಲ ಈ ರೀತಿ ಆದವರಿಗೆ ಅಂತ ತುಂಬಾ ಜನ ಹೇಳಿದ್ರಂತೆ ಸ್ನೇಹಿತರೆ. ಆದ್ರೆ ಅವಳು ಮದ್ವೆ ಆದ್ಮೇಲೆ 9 ಗುರುವಾರ ವ್ರತ ಮಾಡಿದ್ಲಂತೆ. ಬಾಬಾರವರ ಮೇಲೆ ಅವಳಿಗೆ ತುಂಬಾ ಅತೀವ ಭಕ್ತಿ ಇತ್ತಂತೆ. ಆ ಶ್ರದ್ಧೆ ಇಟ್ಟೆ ಎಲ್ಲರೂ ಹೀಗೆ ಹೇಳ್ತಾ ಇದಾರಪ್ಪ, ನೀನೇ ನನಗೆ ಏನಾದ್ರೂ ದಾರಿ ತೋರಿಸ್ಬೇಕು, ನಾನು ನಿನ್ನನ್ನೇ ನಂಬಿದೀನಿ ಅಂತ ಹೇಳಿ ಅವಳು
9 ಗುರುವಾರಗಳ ವ್ರತ ಮಾಡಿದಾಗ 9ನೇ ಗುರುವಾರ ಅವಳು ಬಂದಿದ್ದಾಳೆ, ಅವಳು ಪ್ರೆಗ್ನೆಂಟ್ ಅಂತ ಹೇಳಿ ಅವಳಿಗೆ ಗೊತ್ತಾಯ್ತಂತೆ ಸ್ನೇಹಿತರೆ. ಹಾಗಾಗಿ ಅವಳು ಅಷ್ಟು ವಿಶ್ವಾಸದಿಂದ ನಂಬಿದಾಳೆ. ಅವಳ ಮಗುನು ತುಂಬಾ ಚೆನ್ನಾಗಿದೆ. ಅವಳ ಮಗು ಫೋಟೋನು ನನಗೆ ಕಳಿಸಿದ್ಲು ಸ್ನೇಹಿತರೆ. ತುಂಬಾ ಅಂದ್ರೆ ತುಂಬಾ ಮುದ್ದಾಗಿದೆ ಹೆಣ್ಮಗು, ಬಹಳ ಚೆನ್ನಾಗಿದೆ. ಬಾಬಾರವರ ಆಶೀರ್ವಾದ ಮಾಡಿದ ಮಗು ಅಲ್ವಾ, ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಮೊದ್ಲೆಲ್ಲ ಚೆನ್ನಾಗಿದ್ದೆ ಅಕ್ಕ, ನಾನು ಡೆಲಿವರಿ ಆದ್ಮೇಲೆ ಈ ರೀತಿ ಆಗಿದೆ. ಖಂಡಿತ ಸ್ನೇಹಿತರೆ, ಖಿನ್ನತೆ ಅಂದ್ರೆ ಅದನ್ನ ಸನ್ನಿ ಅಂತ ಕರೀತಾರೆ. ಅವಾಗಿನ ಕಾಲದಲ್ಲಿ ಇದ್ರ ಬಗ್ಗೆ ಬಹಳ ಜನಕ್ಕೆ ಗೊತ್ತು. ಈಗೀಗ ಎಲ್ಲರೂ ಇತ್ತದ ಏನಾದ್ರು ಸಮಸ್ಯೆ ಆದಾಗ ಕೇವಲ ಆಸ್ಪತ್ರೆನೇ ಪರಿಹಾರ ಅನ್ನಂಗ್ ಮಾಡ್ಬಿಡ್ತಾರೆ. ಅವಾಗ ಅಲ್ಲಿ ಆಸ್ಪತ್ರೆಯಲ್ಲಿ ಹೋದಾಗ ಮಾನಸಿಕ ಆಸ್ಪತ್ರೆಗಳಿಗೆ ನಾವು ಒಂದ್ಸರಿ ಭೇಟಿ ಕೊಡ್ಲಿಕ್ಕೆ ಶುರು ಮಾಡಿದ್ವಿ ಅಂದಾಗ ನಮ್ಮನ್ನ ಹುಚ್ಚಿ ಅಂತಾನೂ ಸಹ ಕೆಲವರು ಅನ್ಕೋಬಿಡ್ತಾರೆ ಸ್ನೇಹಿತರೆ. ಈ ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನಂಗೆ ಕೆಲವರು ನಮ್ಮೊಳಗೆ ಆಡ್ಕೊಳಕ್ ಶುರು ಮಾಡ್ತಾರೆ. ಏನೋ ಅವಳು ಸ್ವಲ್ಪ ಹುಚ್ಚುಚ್ಚು ತರ ಆಡ್ತಿದ್ಲಂತೆ, ಅದಕ್ಕೆ ಆಸ್ಪತ್ರೆ ಕರ್ಕೊಂಡೋಗಿ ಅವಳಿಗೆ ಇದ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಡ್ತಾರೆ ಸ್ನೇಹಿತರೆ. ಆದ್ರೆ ಅದಕ್ಕೆ ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯರಾಗ್ಲಿ ನಮ್ಮಮ್ಮ ಆಗ್ಲಿ ಹೇಳೋದು ಏನಂತ ಹೇಳ್ತಿದ್ರೆ ಹೇಳ್ರಿ, ಬಾಣಂತನದಲ್ಲಿ ತುಂಬಾ ಮಾತಾಡಬಾರ್ದು, ಕಿವಿಗಳಿಗೆ ಬಟ್ಟೆ ಕಟ್ಕೋಬೇಕು, ಜಾಸ್ತಿ ಗಾಳಿಗೆ ಹೋಗ್ಬಾರ್ದು ಅಂತ ಹೇಳೋದು ಇದಕ್ಕೆ ಸ್ನೇಹಿತರೆ. ಯಾಕಂದ್ರೆ ಬಾಣಂತನದಲ್ಲಿ ತುಂಬಾ ಮಾತಾಡೋದ್ರಿಂದ ನರಗಳೆಲ್ಲ ಲೂಸ್ ಆಗತ್ತಂತೆ, ತಲೆಗಳೆಲ್ಲ ಲೂಸ್ ಆಗತ್ತಂತೆ. ನಮ್ಮ ಅಜ್ಜಿ ಅಂತೂ ನಮಗೆ ಬೈತಿ, ನಮ್ಮಮ್ಮ ಅಂತೂ ಯಾವಾಗ್ಲೂ ಹೇಳ್ತಿತ್ತು ಸ್ನೇಹಿತರೆ, ತುಂಬಾ ಮಾತಾಡಬಾರ್ದು, ಮಾತಾಡೋದ್ರಿಂದ ಮೈಯಲ್ಲಿರೋ ನರಗಳೆಲ್ಲ ಲೂಸ್ ಆಗ್ತವೆ. ಯಾಕಂದ್ರೆ ನಾವು ಬಸ್ರಿಯಾಗಿದ್ದಾಗ ನಮ್ಮ ದೇಹ ಬೇರದೊಂದು ರೀತಿಯಲ್ಲಿ ಪ್ರಕ್ರಿಯೆಗೆ ಒಳಗಾಗಿ ಅದು ಸಿದ್ಧತೆ ಮಾಡ್ಕೊಂಡಿರತ್ತೆ. ಆ ಮಗುವಿಗೆ ಜನ್ಮ ಕೊಡ್ಬೇಕು, ಅದಕ್ಕೆ ಏನೆಲ್ಲ ಬೇಕೋ ಅದನ್ನ ಎಲ್ಲ ತಯಾರಿ ಮಾಡ್ಕೊಂಡಿರತ್ತೆ ದೇಹ. ಹಾಗೆ ನಾವು ಮತ್ತೆ ಮಗುವಿಗೆ ಜನ್ಮ ಕೊಟ್ಟ ಮೇಲೆ ಮತ್ತೆ ನಾವು ಮರಳಿ ಯಥಾಸ್ಥಿತಿಗೆ ಬರ್ಬೇಕಾದ್ರೂ ಕೂಡ ನಮ್ಮ ದೇಹ ಆಗ ಕೂಡ ಅದು ತನ್ನನ್ನ ತಾನು ಬದಲಾವಣೆ ಮಾಡ್ಕೊಳುತ್ತೆ. ಅದಕ್ಕೋಸ್ಕರನೇ ನಮಗೆ ಬಾಣಂತನ ಅನ್ನೋ ಹೆಸರಲ್ಲಿ ಒಂದು 5 ತಿಂಗಳು ನಮಗೆ ರೆಸ್ಟ್ ಸಿಗೋದು ಸ್ನೇಹಿತರೆ. ಈ ಸಮಯದಲ್ಲಿ ನಾವು ಅತಿಯಾಗಿ ಮಾತಾಡೋದಾಗ್ಲಿ, ಹೊರಗಡೆ ತಿರುಗಾಡೋದಾಗ್ಲಿ, ಗಾಳಿಗೆ ಓಡಾಡೋದಾಗ್ಲಿ ಯಾವ ಕಾರಣಕ್ಕೂ ಮಾಡಬಾರ್ದು. ಈಗ ನಮಗೆ ಏನು ಆಗಲ್ಲ, ಏನ್ ಅನ್ಸುತ್ತೆ ಆ ಕ್ಷಣಕ್ಕೆ ನಮಗೆ ಏನು ಅನ್ಸಲ್ಲ, ಚೆನ್ನಾಗ್ ಅನ್ಸುತ್ತೆ, ಹಿಂದೆಲ್ಲ ಅಂದಿದ್ ಸುಳ್ಳದೆಲ್ಲ, ನಾನ್ ನೋಡಿ ಈಗ ಎಷ್ಟು ಆರಾಮಾಗಿದ್ದೀನಿ, ಹಾಗಿದ್ದೀನಿ ಹೀಗಿದ್ದೀನಿ ಅನ್ಬೋದು ಸ್ನೇಹಿತರೆ. ಕೆಲವರಿಗೆ ಮಾನಸಿಕವಾಗಿ ಇದು ಈ ರೀತಿ ತಿರುವು ಪಡ್ಕೊಳ್ಳುತ್ತೆ. ಸನ್ನಿ ಅಂತ ಆಗ್ತಿತ್ತಂತೆ. ನಮ್ಮ ಅಜ್ಜಿ ಹೇಳಿರೋದು, ನಮ್ಮ ಅಮ್ಮ ಹೇಳಿರೋದು ಸತ್ಯ. ನಾನು ಆ ಮಾತನ್ನ ನಂಬ್ತಿದ್ದೀನಿ. ಯಾಕೊತ್ತಾ, ಆ ರೀತಿ ತಲೆ ಎಲ್ಲ ಲೂಸ್ ಆಗಿ ವಿಚಿತ್ರವಾಗಿ ವರ್ತನೆನೂ ಮಾಡ್ತಾರಂತೆ ಸ್ನೇಹಿತರೆ. ನಿಮ್ಗೂ ಕೂಡ ತಿಳಿದಿರ್ಬೋದು. ಇದ್ರ ಬಗ್ಗೆ ತಿಳಿದಿಲ್ಲ ಅಂದ್ರೆ ನಿಮ್ಮಮ್ಮ ನಿಮ್ಮ ಅಜ್ಜಿ ಯಾರಾದ್ರೂ ಇದ್ರೆ ಕೇಳಿ ತಿಳ್ಕೊಡ್ರಿ, ಖಂಡಿತ ಇದ್ರ ಬಗ್ಗೆ ನಿಮಗೆ ತಿಳಿಯುತ್ತೆ ಸ್ನೇಹಿತರೆ. ಹಾಗಾಗಿ ಡೆಲಿವರಿ ಆದಾಗ ತುಂಬಾ ಮಾತಾಡಬಾರ್ದು, ಇದರಿಂದನೂ ಸಹ ಸಮಸ್ಯೆ ಆಗತ್ತೆ. ಅವಳಿಗೆ ನಾನು ಈ ತರ ಹೇಳಿದಾಗ ಅವಳು ಹೌದಕ್ಕ, ನನ್ನಿಂದನೇ ಎಲ್ಲೋ ತಪ್ಪಾಗ್ಬಿಟ್ಟಿದೆ ಅಂತ ಹೇಳಿ ನನಗೆ ಅನಿಸ್ತು. ಆದ್ರೂ ಕೂಡ ಅವಳು ಜಾಣೆ ಇದ್ದಾಳೆ. ಏನಂದ್ಲು ಅಂದ್ರೆ, ಇಲ್ಲಕ್ಕ ನನಗೆ ಈ ರೀತಿ ಆಗ್ತಾ ಇರೋದು, ನಾನು ಹುಚ್ಚಿ ಅಂತ ಹೇಳಿ ಅನ್ಕೊಳ್ತಾ ಇರೋದು, ಇದು ಎಲ್ಲದೂ ನನಗೆ ಅನಿಸ್ತಾ ಇದ್ರು ಕೂಡ ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಅಂತ ಅಂದ್ಲು. ಖಂಡಿತ ಅವಳು ಹೇಳ್ಕೊಳ್ಳಿಲ್ಲದೆ ಒಳ್ಳೇದು. ಯಾಕೊತ್ತಾ, ಒಮ್ಮೊಮ್ಮೆ ನಾವೇ ನಮ್ಮಿಂದ ನಮ್ಮ ಜೀವನನ ಹಾಳು ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಅದ್ರ ಬದ್ಲಿ ನಾವು ಏನನ್ನಾದ್ರೂ ಆತ್ಮಸ್ಥೈರ್ಯದಿಂದ ಎದುರಿಸಿ ನಿಲ್ತೀವಿ ಅನ್ನೋದೊಂದು ವಿಶ್ವಾಸ ಇದ್ರೆ ನಾವ್ ಎಂತ ಕಾಯಿಲೆನಾದ್ರೂ ಗೆಲ್ಬಹುದು ಸ್ನೇಹಿತರೆ. ಹಾಗಾಗಿ ಬಾಬಾರವರೇ ಬಂದು ಅವಳಿಗೆ ಆಶೀರ್ವಾದ ಮಾಡ್ತಾನೂ ಇದ್ದಾರೆ, ಮತ್ತೆ ಅವಳಿಗೆ ಹೇಳ್ತಾ ಇದ್ದಾರೆ, ನಾನಿದೆ ನಿನ್ ಜೊತೆಗೆ, ಹೆದರ್ಬೇಡ ಅಂತ ಹೇಳ್ತಾ ಇಲ್ವಾ ಅಂತ ಹೇಳಿ. ಹೀಗೆಲ್ಲ ಆದ್ಮೇಲೆ ಸ್ನೇಹಿತರೆ, ಮೊನ್ನೆ ಅವ್ರ ಮನೆಯವ್ರು ಇದ್ದಕ್ಕಿದ್ದ ಹಾಗೆ ಅವ್ರ ಹತ್ರ ಹಣನೂ ಇರ್ಲಿಲ್ಲಂತೆ. ಆದ್ರೂ ಕೂಡ ಹೋಗಿ ಟಿಕೆಟ್ ಬುಕ್ ಮಾಡಿದ್ರಂತೆ, ಶಿರ್ಡಿಗೆ ಹೋಗಿ ಬರೋಣ ಅಂತ ಹೇಳಿ. ಆ ಟಿಕೆಟ್ ಬುಕ್ ಆದ್ಮೇಲೆ ಅವ್ರ ಮನೆಯವರಿಗೆ ಒಳ್ಳೊಳ್ಳೆ ಕೆಲಸಗಳು ಸಿಕ್ಕು, ಹಣವೂ ಸಹ ಹೆಚ್ಚು ಸಿಗುವಂತ ಕೆಲಸಗಳು ಸಿಕ್ಕಿದಾವಂತೆ ಸ್ನೇಹಿತರೆ. ಅರ್ಥ ಏನ್ ಗೊತ್ತಾ, ಬಾಬಾರವರು ಕನ್ಸಲ್ಲಿ ಬಂದು ಅವಳ ಹತ್ರ ಸಮಾಲೋಚನೆ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಅದ್ ಯಾವ ರೀತಿನೂ ಅನ್ಕೋಬೇಡ, ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಅವಳು ಮಾನಸಿಕವಾಗಿ ನರಳ್ತಾ ಇದ್ದಾಳಲ್ಲ, ಅದಕ್ಕೋಸ್ಕರ ಬಾಬಾ ಅವ್ರು ಬಂದು ಸಾಕತ್ತು, ಆದ್ರೆ ನೀನೇ ಬಾ ನನ್ನ ಮೂಲ ಸ್ಥಾನಕ್ಕೆ, ಒಂದ್ಸರಿ ನಿನ್ ಮನಸ್ಸಿಗೆ ಸಮಾಧಾನ ಆಗತ್ತೆ, ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಕರ್ಸ್ಕೊಳ್ತಾ ಇರೋ ಪರಿ ಇದಾಗಿದೆ ಸ್ನೇಹಿತರೆ. ಹಾಗಾಗಿ ಅವಳಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಇದ್ದಕ್ಕಿದ್ದ ಹಾಗೆ ಟಿಕೆಟು ಬುಕ್ ಆಗಿದೆ, ಹಣಕಾಸಿಗೂ ಬಾಬಾನೇ ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲ ಒಳ್ಳೇದಾಗ್ತಾ ಇದೆ. ಅವಳು ಹೇಳ್ತಾಳೆ, ನನ್ನ ಜೀವನದಲ್ಲಿ ನನಗೆ ಯಾವುದೋ ರೀತಿ ಕೊರತೆ ಆಗಿಲ್ಲಕ್ಕ, ಬಾಬಾರವರನ್ನ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ನಮ್ ಜೀವನದಲ್ಲಿ ನಾವು ತುಂಬಾ ದೊಡ್ಡ ಶ್ರೀಮಂತಿಕೆ ಇಲ್ಲದ್ರೂ ಪರವಾಗಿಲ್ಲ, ನಾವು ಸಾಧಾರಣವಾಗಿ ಆದ್ರೂ ಕೂಡ ನಾವು ತುಂಬಾ ಚೆನ್ನಾಗಿದ್ದೀವಿ. ಅದ್ರ ಜೊತೆಗೂ ಮುದ್ದಾಗಿದೆ ಒಂದು ಮಗು ಆಗಿದೆ. ನಂಗೆ ತುಂಬಾ ಸಂತೋಷ ಇದೆ ಅಕ್ಕ. ಆಯ್ತು, ನಿಮ್ಮ ಮಾತಿನ ನಂಗೆ ತುಂಬಾ ಸಂತೋಷ ಆಯ್ತು, ಧೈರ್ಯ ಬಂತು. ಇನ್ಯಾವತ್ತೂ ನಾನು ನಕಾರಾತ್ಮಕವಾಗಿ ಯೋಚಿಸಲ್ಲ, ಆದಷ್ಟು ನಾನು ನನ್ನ ಮನಸ್ಸಲ್ಲಿ ಧೈರ್ಯನೇ ತುಂಬ್ಕೊಂತೀನಿ, ವಿಶ್ವಾಸನೇ ತುಂಬ್ಕೊಳ್ತೀನಿ ಅಂತಾನು ಹೇಳಿದ್ಲು. ಅದಕ್ಕೆ ನಾನು ಒಂದು ಸಣ್ಣದಾಗಿ ಸಲಹೆ ಕೊಟ್ಟೆ. ಏನಪ್ಪಾ ಅಂದ್ರೆ, ನಿನ್ ಮನಸ್ಸಲ್ಲಿ ನಕಾರಾತ್ಮಕವಾಗಿ ಏನಾದ್ರೂ ಆಲೋಚನೆಗಳು ಮೂಡ್ತಾ ಇದ್ದೇವೆ ಅಂದಾಗ ನೀನ್ ಬಾಬಾನ ಯಾವ್ದಾದ್ರೂ ಒಂದು ಇಷ್ಟವಾದ ಹಾಡನ್ನ ಕಲೀಲಿಕ್ಕೆ ಶುರು ಮಾಡ್ಬಿಡು. ದಿನನಿತ್ಯ ನಿನಗೆ ಬಾಬಾನವರ ಯಾವ್ದಾದ್ರು ಒಂದು ಹಾಡು ಕಲಿಯೋಣ, ಅದನ್ನು ಸುಮಧುರವಾಗಿ ಹಾಡೋಣ ಅಂತೇಳಿ ಅಭ್ಯಾಸ ಮಾಡ್ಕೊ. ಆಗ ನಿನ್ನ ಮನಸ್ಸು ಇದ್ರ ಕಡೆ ವಾಲತ್ತೆ, ಕಾಯಿಲೆನೂ ದೂರ ಆಗತ್ತೆ, ಬಾಬಾರವರ ಹಾಡನ್ನ ಕಲ್ತಾಗೂ ಆಗತ್ತೆ. ಅವಾಗ ನೀನ್ ಅದನ್ನ ಪೂಜೆ ಮಾಡ್ಬೇಕಾದ್ರೆ ಹೇಳ್ಕೊಳ್ಳಬಹುದು, ನಿನಗೂ ಸಂತೋಷ ಸಿಗುತ್ತೆ ಅಂತೇಳಿ ಒಂದ್ ಸಣ್ಣದಾಗಿ ಪರಿಹಾರ ಕೊಟ್ಟೆ ಸ್ನೇಹಿತರೆ. ಈಗ ನೀವು ರೋಹಿಲನ್ ಕತೆ ಕೇಳಿದ್ರಲ್ಲ, ರೋಹಿಲನಿಗೂ ಕೂಡ ಹೀಗೆ ಮಾನಸಿಕವಾಗಿ ತುಂಬಾ ಕೆಟ್ಟ ಆಲೋಚನೆಗಳು ಬರ್ತಾ ಇರ್ತಾವಂತೆ ಸ್ನೇಹಿತರೆ. ಹಾಗಾಗಿ ರೋಹಿಲ ದಿನನಿತ್ಯ
ದಿನನಿತ್ಯ ದೊಡ್ಡ ದನಿಯಲ್ಲಿ ಅವನಿಗೆ ಯಾವ ರೀತಿ ಆಗುತ್ತೋ ಅಷ್ಟು ಕರ್ಕಶ ಧ್ವನಿಯಲ್ಲಿ ರಾತ್ರಿ ಇಡೀ ಕೂಗ್ತಾ ಇರ್ತಾನಂತೆ. ಶಿರಡಿ ಜನ ಎಲ್ಲ ಹೋಗಿ, ಬಾಬಾ ಇವನ್ ಕಾಟ ತುಂಬಾ ಜಾಸ್ತಿ ಆಗಿದೆ ಬಾಬಾ, ನಾವು ಹಗ್ಲಗ್ಲ ಗದ್ದೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದು ಮಲಗ್ತೀವಿ, ಇವನ್ ನೋಡಿದ್ರೆ ರಾತ್ರಿ ಇಡೀ ಕೂಗ್ತಾನೆ ಬಾಬಾ, ನಮಗೆ ನಿದ್ದೆ ಮಾಡಕ್ಕಾಗಲ್ಲ ಅಂದಾಗ ಬಾಬಾರವರು ಅವರಿಗೆಲ್ಲ ಬೈದ್ರಂತೆ. ನಿಮಗೇನ್ ಗೊತ್ತು, ಅವನ ಹೆಂಡತಿ ಒಬ್ಳಿದಾಳೆ ರಾಕ್ಷಸಿ, ಅವಳು ತುಂಬಾ ಕಾಟ ಕೊಡ್ತಾಳೆ ಅವನಿಗೆ, ಹಾಗಾಗಿ ಅವನು ಈ ತರ ಮಾಡ್ತಾನೆ ಅಂತ ಅಂದಾಗ ಹಳ್ಳಿ ಜನ ಎಲ್ಲ ಬೆರಗಾಗಿರ್ತಾರೆ ಸ್ನೇಹಿತರೆ. ಅಂದ್ರೆ ರೋಹಿಲನಿಗೆ ಮದ್ವೆನೇ ಆಗಿಲ್ಲ, ಇನ್ ಹೆಂಡತಿ ಎಲ್ಲಿಂದ ಬರಕ್ ಸಾಧ್ಯ, ಬಾಬಾ ಯಾಕೆ ಹೀಗೆ ಹೇಳಿದ್ರು ಅಂತೇಳಿ ಅವ್ರು ಆಲೋಚನೆ ಮಾಡ್ತಾರೆ. ಹಾಗೆ ಬಾಬಾನ ವಿರುದ್ಧ ಯಾರಿಗೂ ಮಾತಾಡಕ್ಕೆ ಧೈರ್ಯ ಇಲ್ಲದಕ್ಕೆ ಹಾಗೆ ಹೋಗ್ತಾರೆ. ಆದ್ರೆ ಸ್ನೇಹಿತರೆ, ಬಾಬಾರವರು ಹೇಳಿದ ಹೆಂಡತಿ ಅಂದ್ರೆ ಇಂತಹ ದುರಾಲೋಚನೆಗಳೇ, ನಕಾರಾತ್ಮಕ ಆಲೋಚನೆಗಳೇ, ದುರ್ಬುದ್ಧಿಗಳ ಆಲೋಚನೆ, ಈ ರೀತಿ ಆಲೋಚನೆಗಳು ಬಂದು ಅವನಿಗೆ ಹಿಂಸೆ ಮಾಡ್ತಾ ಇರ್ತಾವಲ್ಲ, ಆ ಹಿಂಸೆಗಳಿಂದ ಪಾರಾಗ್ಲಿಕ್ಕೆ ಅವನು ದೇವರ ನಾಮವನ್ನೇ ಗಟ್ಟಿ ಧ್ವನಿಯಲ್ಲಿ, ಕರ್ಕಶ ಧ್ವನಿಯಲ್ಲಿ ಹೇಳ್ತಾನೆ ಇರ್ತಾನೆ, ಕೂಗ್ತಾನೆ ಇರ್ತಾನೆ ಸ್ನೇಹಿತರೆ. ಇದರಿಂದ ಅವನು ಆದಷ್ಟು ಈ ರೀತಿ ಮಾಡಿ ಮಾಡಿ ಅವನ ಮಾನಸಿಕ ಕಾಯಿಲೆಯನ್ನ, ತನ್ನ ಮಾನಸಿಕ ಕಾಯಿಲೆಯಿಂದ ದೂರವಾಗ್ತಾನೆ. ಆದ್ರೆ ದೇವ್ರು ನೋಡ್ರಿ, ಬಾಬಾ ಯಾವ ರೀತಿ ಸಹಾಯ ಮಾಡಿದ್ರು, ಹಳ್ಳಿ ಜನರನ್ನೇ ಬೈದ್ ಕಳಿಸಿದ್ರು. ಇವನ್ ಕಾಯಿಲೆ ದೂರ ಮಾಡ್ಕೊಳ್ಳೋ ಪರಿಗೆ ಅವರು ಆಶೀರ್ವಾದ ಮಾಡಿದ್ರು ಸ್ನೇಹಿತರೆ. ಇದೇ ಭಗವಂತನ ಆಶೀರ್ವಾದ ಆಗಿರುತ್ತೆ. ಗುರುವು ಯಾವತ್ತಿಗೂ ತನ್ನ ನಂಬಿದ ಭಕ್ತರನ್ನ ಕೈ ಬಿಡಲ್ಲ ಸ್ನೇಹಿತರೆ. ಹಾಗಾಗಿ ಇವಳ ಕನ್ಸಲ್ಲೂ ಸಹ ಪದೇ ಪದೇ ಬಂದು ಉದಿಯನ್ನ ಹಣೆಗಚ್ಚಿ, ಏನೂ ಆಗಲ್ಲ, ನಾನಿದ್ದೀನಿ ನಿನ್ ಜೊತೆಗೆ ಅಂತೇಳಿ ಸಮಾಧಾನ ಮಾಡ್ತಾ ಇರೋ ಕನಸು ಬೀಳ್ತಾ ಇದೆ ಅಂದ್ರೆ ನಿಜವಾಗೂ ಆ ಹುಡುಗಿ ಅದೃಷ್ಟವಂತನೇ ಸ್ನೇಹಿತರೆ. ಒಬ್ಬೊಬ್ಬರಿಗೆ ಮಕ್ಕಳಾಗೋದು ತಡ ಆಗತ್ತೆ, ನಿಜ, ಇಲ್ಲ ಅಂತಲ್ಲ. ಒಬ್ರಿಗೆ 14 ವರ್ಷ, ಒಬ್ರಿಗೆ 15 ವರ್ಷ, ಒಬ್ರಿಗೆ 20 ವರ್ಷ ಆಗತ್ತೆ. ಏನ್ ಮಾಡಕ್ಕಾಗತ್ತೆ, ಅದು ನಮ್ಗೆ ಮಕ್ಕಳ ಫಲ ಇರೋದೇ ಅಷ್ಟಕ್ಕೆ. ಆದ್ರೆ ಪ್ರಯತ್ನ ಅಂತೂ ಬಿಡ್ಬೇಡ್ರಿ. ಖಂಡಿತ ನೀವು ಬಾಬಾನಲ್ಲಿ ನಿಷ್ಠೆಯಿಂದ ಒಂದು ಪ್ರಾರ್ಥನೆ ಮಾಡಿದ್ದಾದ್ರೆ ನಿಮಗೆ ಮಗುವಿನ ಭಾಗ್ಯ ಸಿಕ್ಕೇ ಸಿಗತ್ತೆ. ಅಯ್ಯೋ ವಯಸ್ಸಾದ್ಮೇಲೆ ಮಾಡ್ಕೊಂಡು ಅಂದ್ರೆ ಆ ರೀತಿ ಯೋಚನೆ ಮಾಡ್ಬೇಡ್ರಿ ಸ್ನೇಹಿತರೆ. ಅಯ್ಯೋ ಜನ ಆಡ್ಕೊಳ್ತಾರೆ ಮೇಡಮ್, ಏನ್ ಮಾಡೋದು ಅಂದ್ರೆ, ಜನ ಹೇಗಿದ್ರು ಆಡ್ಕೊಂತಾರೆ. 20 ವರ್ಷ ಆದ್ಮೇಲೆ ಮಕ್ಕಳಾದ್ರೂ ಆಡ್ಕೊಂತಾರೆ, ಆಗ್ಲಿಲ್ಲ ಅಂದ್ರು ಅಯ್ಯೋ 20 ವರ್ಷದಿಂದ ಪ್ರಯತ್ನ ಪಡ್ತಾನೆ ಇದ್ದಾಳೆ, ಮಕ್ಕಳಾಗಿಲ್ಲ ಅಂತಾನು ಅಂತಾರೆ. ಮಕ್ಕಳಾದ್ರೆ ಅಯ್ಯೋ ತುಂಬಾ 4-5 ಜನ ಮಕ್ಳು ಮಾಡ್ಕೊಂಡ್ರೆ ಅವಳಿಗೆ ತಿನ್ನಕ್ ಗತಿ ಇಲ್ಲ, ಅವರೇ ಸಂಸಾರ ತುಂಬಾ ಕಡು ಬಡತನದಲ್ಲಿದೆ, ನೋಡಿದ್ರೆ 4-5 ಮಕ್ಳು ಮಾಡ್ಕೊಂಡಿದ್ರೆ, ಒಂದೇ ಮಗು ಮಾಡ್ಕೊಂಡಿದ್ರೆ ಸಾಕ್ಬೋದಿತ್ತ ಚೆನ್ನಾಗಿ ಅಂತ ಹೇಳಿ ಅಳಿತಾರೆ. ಮಕ್ಕಳು ಹುಟ್ಟೋದು ನಮ್ಮ ಇಚ್ಛೆ ಅಲ್ಲ ಸ್ನೇಹಿತರೆ, ಅದು ಭಗವಂತನ ಅನುಗ್ರಹ, ಆಶೀರ್ವಾದ. ನಮ್ಮ ಹೊಟ್ಟೆಯಲ್ಲಿ ಇಷ್ಟೇ ಮಕ್ಕಳು ಜನಿಸ್ಬೇಕು, ಇಷ್ಟೇ ಮಕ್ಕಳು ಬದುಕಬೇಕು ಅನ್ನೋದು ಭಗವಂತನ ಇಚ್ಛೆ ಇರುತ್ತೆ ಸ್ನೇಹಿತರೆ. ನಮ್ಮಮ್ಮಂಗೂ 8 ಜನ ಮಕ್ಕಳು ನಾವು, ಆದ್ರೆ 4 ಜನ ಸತ್ತೋಗಿ 4 ಜನ ಬದುಕಿದೀವಿ ಸ್ನೇಹಿತರೆ. ಅಂದ್ರೆ ಸಾವು ನಮ್ ಕೈಯಲ್ಲಿಲ್ಲ, ಹುಟ್ಟು ನಮ್ ಕೈಯಲ್ಲಿಲ್ಲ ಅಂತ ಇದ್ರಲ್ಲೇ ತಿಳ್ಕೊಬೇಕು. ಯಾರೋ ಏನೋ ಅನ್ಕೊಳ್ತಾರೆ ನಮ್ ಬಗ್ಗೆ ಅಂತ ನಾವ್ ಯೋಚನೆ ಮಾಡಕ್ ಹೋದ್ರೆ ನಾವ್ ದಿನನಿತ್ಯ ಅಲ್ಲ, ಜೀವನ ಇಡೀ ಯೋಚನೆನೇ ಮಾಡ್ಬೇಕಾಗತ್ತೆ, ನಾವ್ ಏನನ್ನೂ ಮಾಡಕ್ ಆಗೋದಿಲ್ಲ. ಉದಾಹರಣೆಗೆ ನಾನೇ ಇದೀನಿ ತಿಳ್ಕೊಳ್ರಿ. SSLC ಇದ್ಲು ಅಲ್ವಾ, 15 ವರ್ಷ ಆದಾಗ ನಾನ್ ಪ್ರೆಗ್ನೆಂಟ್ ಆದಾಗ ನನಗೂ ಒಂದು ಕ್ಷಣ ಎಲ್ಲೋ ಮೂಲೆಯಲ್ಲಿ ಒಂದು ಆಲೋಚನೆ ಬಂತು. ಅಯ್ಯೋ ಇಷ್ಟು ದೊಡ್ಡ ಮಗಳಿದ್ದಾಳೆ, 3 ಜನ ಮಕ್ಳಿದ್ರು, ನನಗೆ 3 ಹೆಣ್ಣಿತ್ತು. ಅಯ್ಯೋ ಇಷ್ಟು ದೊಡ್ಡ ಮಕ್ಳಿದ್ದಾರೆ, ಈಗ ನಾನು ಪ್ರೆಗ್ನೆಂಟ್ ಆಗೋದು ಎಷ್ಟು ಸರಿ, ಬೇಡ ಬಿಡ್ರಿ, ಏನೋ ಅಬಾರ್ಷನ್ ಮಾಡಿಸ್ಕೊಬಿಡೋಣ ಅಂತ ಹೇಳಿ ನಾವು ಆಸ್ಪತ್ರೆಗೆ ಹೋದ್ವಿ ಸ್ನೇಹಿತರೆ. ಆಸ್ಪತ್ರೆಗೆ ಹೋದಾಗ ನಾನು ನನ್ನದೇ ಆದ ರೀತಿಯಲ್ಲೂ ಹೇಳ್ತೀನಿ, ಮಾನಸಿಕವಾಗಿ ನಾನು ಎಷ್ಟು ಹೋರಾಟ ಮಾಡಿದ್ದೀನಿ ಅಂತ ಹೇಳಿ ಅನ್ಕೊಂಡು ಹೋದ್ವಿ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಏನಂದ್ರು, ಒಂದ್ 25,000 ಖರ್ಚು ಬರ್ಬೋದಮ್ಮ, 4 ತಿಂಗಳು ಆಗ್ಬಿಟ್ಟಿದೆಯಲ್ಲ ಆಗ್ಲೇ, 25,000 ಖರ್ಚು ಬರ್ಬೋದು, ನೀವ್ ಇವಾಗೆ ಮಾಡು ಅಂದ್ರೆ ಮಾಡ್ತೀನಿ, ದುಡ್ಡು ಕಟ್ರಿ ಅಂತ ಹೇಳಿದ್ರು ಸ್ನೇಹಿತರೆ. ನಾನು ಆಮೇಲೆ ಆಸ್ಪತ್ರೆಯಿಂದ ಹೊರಗ್ ಬಂದವಳು ಅಲ್ಲೇ ಒಂದ್ ಮರ ಇತ್ತು, ಮರದ ಕೆಳಗೆ ಕೂತ್ಕೊಂಡ್ವಿ ನಾನು ನಮ್ಮ ಮನೆಯವರು. ನಾನೇ ಒಂದು ಹೆಣ್ಣಾಗಿ ಧೈರ್ಯವಾಗಿ ಏನಕ್ಕಾದ್ರೂ ಹೋರಾಟಕ್ಕೆ ಮುನ್ನುಗ್ತೀನಿ ಅಂದಾಗ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಪಾಪ ಅವ್ರಲ್ವಾ. ಹಾಗಾಗಿ ನಾನೇನಂದೆ, ರೀ 25,000 ಕೇಳ್ತಾ ಇದಾರೆ, ಖಂಡಿತ ಬೇಡ, ನಮ್ಮ ಮಗುನೇ ಸಾಯಿಸಿ ಅದಕ್ಕೆ ನಾವು 25,000 ರೂಪಾಯಿನೂ ಮೇಲ್ ಕೊಟ್ಟು ನಮ್ಮ ಮಗುನೇ ಸಾಯಿಸೋದು ಬೇಡ, ಏನಾದ್ರೂ ಅನ್ಕೊಳ್ಳಿ, ಯಾರು ಏನೋ ಅನ್ಕೊಳ್ತಾರೆ ಅಂತ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಇರ್ಲಿ 15 ವರ್ಷದ ಮಗಳೇ ಇದ್ದಾಳ, ಇರ್ಲಿ ಬಿಡ್ರಿ, ನಮಗೆ ಈ ಮಗು ಹುಟ್ಲೇಬೇಕು ಅಂತ ಭಗವಂತನ ಇಚ್ಛೆ ಇದೆ ಅಂದಾಗ ನಾವ್ ಏನೂ ಮಾಡಕ್ಕಾಗಲ್ಲ ರೀ, ಹೌದಾ, ಇರ್ಲಿ ಈ ಮಗು ಅಂತೇಳಿ ನಾನು ಡಿಸೈಡ್ ಮಾಡಿದ್ವಿ. ನಾವ್ ಅಲ್ಲಿಂದ ಬಂದ್ವಿ ಸ್ನೇಹಿತರೆ. ಬಂದ ಮೇಲೆ ಕೆಲವ್ರು ಅಂದ್ರು, ಅಯ್ಯೋ ಅವಳಿಗೆ 3 ಹೆಣ್ಣಿದಾವೆ, ಗಂಡ್ ಬೇಕು ಅಂತ, ಗಂಡ್ ಮಗು ಬಿಟ್ಕೊಂಡಿರ್ಬೇಕು ಅಂತ ಕೆಲವ್ರು ಅಂದ್ರು. ಕೆಲವ್ರು ಅಯ್ಯೋ 3 ಹೆಣ್ಣಿದ್ವು ಸಾಕಾಗಿತ್ತು, ಅವರೇ ಮುಂಚೆ ಕಷ್ಟದಲ್ಲಿದ್ದಾರೆ, ಯಾಕೆ ಬೇಕಾಗಿತ್ತು ಅವರಿಗೆ ಮಕ್ಕಳು ಅಂತಾನು ಅಂದ್ರು. ಕೆಲವರು ಈ ವಯಸ್ಸಲ್ಲ ಅಂತ ಅಂದ್ರು. ನಾ ಏನು ಮಾಡಕ್ಕಾಗಲ್ಲ ಸ್ನೇಹಿತರೆ. ಈ ರೀತಿ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತಾರಲ್ಲ, ಆ ರೀತಿ. ಯಾಕಂದ್ರೆ ಹೆಣ್ಣನ್ನ ಹೆಣ್ಣೆ ಆಡ್ಕೊಳ್ಳೋದು, ಗಂಡಸರು ಆಡ್ಕೊಳ್ಳೋಕ್ಕಿಂತ ಒಂದು ಹೆಣ್ಣನ್ನ ಹೆಣ್ಣೆ ಆಡ್ಕೊಳ್ಳೋದು. ನಾವು ಹೆಣ್ಮಕ್ಳೆಲ್ಲ ಒಂದು ರೀತಿಯಲ್ಲಿ ಒಗ್ಗಟ್ಟಾಗ್ಬೇಕು. ಯಾವ ರೀತಿ, ಅಲ್ಲಿ ಏನೋ ಒಂದು ಆಯ್ತಾ, ಆಗ್ಲಿ ಬಿಡು, ಅವಳು ನಂತರನೇ ಹೆಣ್ಣಲ್ಲ, ಅವಳಿಗೂ ಒಂದು ಆಸೆ ಇತ್ತಲ್ಲ ಆಗ್ಬೇಕು ಅಂತ, ಆಗಿದೆ ಬಿಡು, ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಅನ್ನೋದು ಕಡಿಮೆ. ಅಯ್ಯೋ ಈ ವಯಸ್ಸಿಗೆ ಯಾಕೆ ಬೇಕಾಗಿತ್ತು ಅನ್ನೋರೇ ಜಾಸ್ತಿ ಸ್ನೇಹಿತರೆ. ಹಾಗಾಗಿ ನಾವ್ ಯಾವ್ದ್ರ ಬಗ್ಗೆನೂ ಆಲೋಚನೆ ಮಾಡಬಾರ್ದು, ಯಾರಿಗೂ ಬೆಲೆ ಕೊಡಬಾರ್ದು. ನಮಗದ್ ಸರಿ ಅನ್ಸುತ್ತಾ, ನಾವು ಸರಿ ದಾರಿಯಲ್ಲಿದೀವ, ನಮಗ್ ಒಳ್ಳೇದ್ ಅನ್ಸುತ್ತಾ, ಅದರಿಂದ ಅದನ್ನೇ ನಾವು ಮಾಡ್ಬೇಕು. ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಜರದಾಡಲ್ಲ ಅನ್ನೋದು ಎಷ್ಟು ಸತ್ಯನೋ, ಏನೆಲ್ಲ ಸಿಗುತ್ತೋ ಅದಕ್ಕೆಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ ಅಂತೇಳಿ ನಂಬೇಕು. ಧೈರ್ಯದಿಂದ ಇದನ್ನ ಫೇಸ್ ಮಾಡಿದೆ. ನಾನು 5 ತಿಂಗಳು ಆಗ್ತಾ ಸ್ವಲ್ಪ ನನಗೆ ಹೊಟ್ಟೆ ಬರ್ಲಿಕ್ಕೆ ಶುರುವಾದಾಗ ನನ್ನ ಮಗಳು ಇದ್ದಕ್ಕಿದ್ದಂಗೆ, ಅಮ್ಮ ನಿಂಗೆ ತುಂಬಾ ಹೊಟ್ಟೆ ಬೊಜ್ಜು ಬಂದಿದ್ಯಮ್ಮ, ಬೆಳಗ್ಗೆ ಎದ್ದು ವಾಕಿಂಗ್ ಹೋಗಮ್ಮ ಅಂತ ಅಂದ್ಲು. ಅದಕ್ಕೆ ನಾನಂದೆ, ಅದು ಬೊಜ್ಜಲ್ಲ ಕಣೆ, ನಿಂಗೆ ತಮ್ಮ ಹುಡ್ತಾ ಇದ್ದಾನೆ ಅಂತ ಹೇಳಿದೆ. ಅವಳು
ಅವಳು ನಗಕ್ ಶುರು ಮಾಡಿದ್ಲು. ಅಮ್ಮ ಏನ್ ಹೇಳ್ತಾ ಇದ್ದೀರಾ ಅಂದ್ಲು. ಹೌದಮ್ಮ ಅಂತ ಅಂದೆ. ಪಾಪ ಅವಳು ಏನು ಮರು ಮಾತನಾಡ್ಲಿಲ್ಲ. ಕೆಲವೊಂದು ನಾವು ಕೊಟ್ಟಿರೋ ಸಂಸ್ಕಾರಗಳು ಆ ರೀತಿ ಇರ್ತಾವಲ್ಲ, ಅವರು ಏನು ಅನ್ಕೊಳ್ಳಿಲ್ಲ. ಅವಳು ಸಹ ಎಕ್ಸೆಪ್ಟ್ ಮಾಡ್ಕೊಂಡ್ಲು. ಹಾಗೆ ನಾವು ಆಡ್ಕೊಳ್ಳೋರಾದ್ರೆ ಎಷ್ಟ್ ದಿನ ಆಡ್ಕೊಳ್ತಾರೆ ಹೇಳಿ? 1 ದಿವಸ, 2 ದಿವಸ, 3 ದಿನ. ಅವ್ರಿಗೆ ಹೊಸ ವಿಚಾರ ಸಿಗೋವರೆಗೂ ಆಡ್ಕೊಳ್ತಾರ. ಆಮೇಲೆ ನಾವು ಹಳುಬ್ರಾಗ್ಬಿಡ್ತೀವಿ ಅಷ್ಟೇ ತಾನೆ. ಹೊಸ ವಿಚಾರ ಸಿಕ್ತು, ನನ್ನ ವಿಚಾರ ಬಿಟ್ರು ಸ್ನೇಹಿತರೆ. ಆಮೇಲೆ ಪ್ರೆಗ್ನೆಂಟ್ ಆಗೋಕ್ಕಿಂತ ಮೊದಲೇ ನಾನು 9 ಗುರುವಾರದ ವ್ರತ ಮಾಡಿದಾಗ ನನಗೆ ಬಾಬಾರವರು ಕನ್ಸಲ್ಲಿ ಬಂದು ಒಂದು ಗುರುವಾರ ಬೆಳಗ್ಗೆ ನನಗೆ ಆಶೀರ್ವಾದ ಮಾಡಿದ್ರು. 9 ತಿಂಗಳಲ್ಲೇ ನಾನು ಏನೋ ಒಂದು ಫಲ ಕೊಡ್ತೀನಿ, ಅದು ಆಮೇಲೆ ಗೊತ್ತಾಗುತ್ತೆ ನಿನಗೆ ಅಂತ ಹೇಳಿದ್ರ. ನನಗೆ ಆ ಮಾತು ಕೂಡ ನೆನಪಂತು. ಆ ಫಲ ಇದೇ ಇರ್ಬೋದೇನೋ ಅಂತ ಅನ್ಕೊಂಡು ನಾನು ಎಲ್ಲದನ್ನೂ ಜೀವನದಲ್ಲಿ ಒಪ್ಕೊಂಡು ಆರಾಮಾಗಿದ್ದೆ. ತಡನೆ ಮಾಡ್ಕೊಳ್ಳಿಲ್ಲ. ನಮ್ಮ ಮನೇಲಿ ಯಾವುದೇ ರೀತಿ ನನ್ನ ಮನಸ್ಸಿಗೆ ವಿರುದ್ಧವಾದ ವಾತಾವರಣ ಆಗ್ಲೇ ಇಲ್ಲ. ಒಳ್ಳೆ ರೀತಿಲೇ ಇತ್ತು. ದಿನನಿತ್ಯ ಹೇಳ್ತಿದ್ದೆ. ದಿನನಿತ್ಯ ಬೆಳಗ್ಗೆನೆ ಎದ್ದು 5 ಗಂಟೆಗೆ ನಾನು ಪೂಜೆ ಮಾಡಿದ್ದೀನಿ. ತುಂಬಿದ ಬಸ್ರಿ ಆಗಿದ್ದೆ. ಒಂದ್ ಹೆಜ್ಜೆ ಎತ್ತಿಡೋದು ಕಷ್ಟ ಆಗ್ತಿತ್ತು. ಆದ್ರೂ ಕೂಡ ಪ್ರತಿಯೊಂದು ಮನೆ ಕೆಲಸನೂ ಮಾಡ್ತಿದ್ದೆ. ಹಾಗೆ ನಾನು ಬೆಳಗ್ಗೆನೆ 5 ಗಂಟೆಗೆ ನಾನು ಬಾಬಾನ ಪೂಜೆ ಮಾಡ್ತಿದ್ದೆ ಸ್ನೇಹಿತರೆ. ನನ್ನ ಕೈಯಾರೆ ಹೂ ಕಟ್ಟಿ ಬಾಬಾನಿಗೆ ಆ ಹೂವಿನ ಹಾರ ಹಾಕಿ ಆನಂದ ಪಡ್ತಿದ್ದೆ. ಈ ರೀತಿ ನಾನು ಪೂಜೆನ ದೃಢವಾದ ನಂಬಿಕೆ ವಿಶ್ವಾಸದಿಂದ ಇಟ್ಕೊಂಡೆ. ಅದೇ ರೀತಿ ಯಾವುದೇ ರೀತಿ ಸಮಸ್ಯೆ ಬರ್ದೆ, ನೋವು ಏನೊಂದು ಹಿಂಸೆ ಆಗದೆ ಬಾಬಾರವರೇ ನನ್ನ ಹೊಟ್ಟೆಯಲ್ಲಿ ಕರೆಕ್ಟಾಗಿ 9 ತಿಂಗಳಿಗೆ ಹುಟ್ಟು ಬಂದಿದ್ರು ಸ್ನೇಹಿತರೆ. ಅಂದ್ರೆ ಗಂಡ್ ಮಗು ಆಗಿತ್ತು ನನಗೆ. ಅವನ ಹೆಸರು ಕೂಡ ನಾನು ಶ್ರೀ ಸಾಯಿ ಅಂತಾನೆ ಇಟ್ಟಿದ್ದೀನಿ. ನಾನು ಹೊಟ್ಟೆಲಿದ್ದಾಗ ಯಾವಾಗ್ಲೂ ಹೊಟ್ಟೆಯನ್ನು ಮುಟ್ಕೊಂಡು ಶ್ರೀ ಸಾಯಿ ಏನ್ ಮಾಡ್ತಾ ಇದೀಯಪ್ಪ, ಚೆನ್ನಾಗಿದೀಯಾ, ಊಟ ಆಯ್ತಾ, ಇದೇ ತರ ಮಾತುಕತೆ ನಡೆಸ್ತಾನೆ ಇದ್ದೆ. ನನ್ನ ಮಗನು ತುಂಬಾ ಚುರುಕಿದಾನೆ, ಆರೋಗ್ಯವಾಗಿದ್ದಾನೆ. ಕೆಲವ್ರಿಗೆ ಆಸೆ ಇರತ್ತೆ, ಒಂದು 10-12 ವರ್ಷದ ಮಗಳಿರ್ತಾಳೆ, ಇಲ್ಲ ಮಗ ಇರ್ತಾನೆ, ಇನ್ನೊಂದು ಮಗು ಬೇಕು ಅಂತ ಅವ್ರಿಗೆ ಎಲ್ಲೋ ಒಂದು ಮನಸ್ಸಲ್ಲಿ ತುಡಿತಾ ಇರತ್ತೆ. ಖಂಡಿತ ಮಾಡ್ಕೊಳ್ರಿ. ನಿಮಗೆ ಹುಟ್ಟು ಅನ್ನೋದು ನಮ್ ಕೈಯಲ್ಲಿಲ್ಲ, ಸಾವು ಅನ್ನೋದು ನಮ್ ಕೈಯಲ್ಲಿಲ್ಲ. ಎಲ್ಲವೂ ಭಗವಂತನ ಪೂರ್ವ ನಿರ್ಧಾರಿತವೇ ಆಗಿರುತ್ತೆ. ಇಲ್ಲಿ ಪ್ರಾರಬ್ಧ ಕರ್ಮಗಳು ಸಹ ಪೂರ್ವ ನಿರ್ಧಾರಿತವೇ ಆಗಿರುತ್ತೆ ಸ್ನೇಹಿತರೆ. ನಾವಿಲ್ಲಿ ಯಾವ ರೀತಿ ವರ್ತನೆ ಮಾಡ್ತೀವೋ ಅದೇ ರೀತಿ ಅದು ಅಳಿತಾ ಬರುತ್ತೆ, ಕಳಿತಾ ಬರುತ್ತೆ ಅಂತ ಹೇಳಿ ಅದರ ಅರ್ಥ. ನಾವು ಅದಕ್ಕೆ ಪುಣ್ಯವನ್ನ ಕೂಡ್ತಾ ಹೋಗ್ಬೇಕು. ಅವಾಗ ನಮ್ಮ ಪ್ರಾರಬ್ಧ ಕರ್ಮ ಕಳಿತಾ ಬರುತ್ತೆ. ಇದಕ್ಕೋಸ್ಕರನೇ ನಾವು ಮರಳಿ ಮರಳಿ ಜನ್ಮವನ್ನ ಪಡಿತಾ ಇರ್ತೀವಿ. ಅದೇ ತರನೇ ನಮಗೀಗ ಒಂದು 10 ವರ್ಷದ್ದು 12 ವರ್ಷದ ಮಗಳಿದ್ದಾಳೆ, ಇನ್ನೊಂದ್ಸರಿ ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಂದ್ರೆ ಖಂಡಿತ ಅದು ಭಗವಂತನ ಇಚ್ಛೆ ಅಂತಾನೆ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದನ್ನ ಯಾವ ಕಾರಣಕ್ಕೂ ಜನ ಹಾಗಂತಾರೆ ಹೀಗಂತಾರೆ ಅಂತೇಳಿ ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಹೋಗ್ಬಾರ್ದು. ಯಾಕಂದ್ರೆ ಅವ್ರಿಗೆ ಇನ್ನೊಂದು ವಿಚಾರ ಸಿಗೋವರೆಗೂ ತಲೆ ಕೆಡಿಸ್ಕೊಳ್ತಾರೆ ಅಂತ ಅನ್ಬೇಕು, ಕೈ ಬಿಡ್ಬೇಕು. ನಾವ್ ಏನು ನಮ್ಮ ಜೀವನದಲ್ಲಿ ಪಡಿಬೇಕು ಅಂತ ಇಚ್ಛೆ ಇಟ್ಕೊಂಡಿದೀವನ್ನಲ್ಲ, ಅದನ್ನೇ ಪಡಿಬೇಕು ಸ್ನೇಹಿತರೆ. ಅದರಿಂದ ಒಳ್ಳೇದೇ ಆಗತ್ತೆ. ಒಳ್ಳೆಯ ಉದ್ದೇಶದ ನಿರ್ಧಾರ ಅದೆಂದಿಗೂ ಕೆಟ್ಟದಾಗಲ್ಲ. ನಾವ್ ಅನ್ಕೋಬಹುದು, ಇನ್ನೊಬ್ರು ಅಂತಾರೆ ಮನೆ ಇಲ್ಲ ಏನಿಲ್ಲ, ಆದ್ರೂ 4 ಜನ ಮಕ್ಳು ಯಾಕೆ ಬೇಕಾಗಿತ್ತು ಅಂತ ಹೇಳಿ ಅವ್ರು ಅನ್ಕೋಬಹುದು ಸ್ನೇಹಿತರೆ. ಆದ್ರೆ ನಾವು ಜನ್ಮ ಕೊಡ್ಬೋದು, ಒಳ್ಳೆಯ ಪಾಲನೆ, ಪೋಷಣೆ, ಸಂಸ್ಕಾರ ಕೊಡ್ಬೋದು. ಆದ್ರೆ ಅವ್ರ ಹಣೆ ಬರವನ್ನ ನಾವು ಬರ್ದಿರಲ್ಲ. ನಮ್ದು ಏನ್ ಕೆಲಸ? ಅವ್ರ ಪಾಲನೆ, ಜನ್ಮ ಕೊಡೋದು, ಅವ್ರ ಪಾಲನೆ ಪೋಷಣೆ ಮಾಡೋದು, ಒಳ್ಳೆ ರೀತಿಲಿ ಬಾಳ್ರಿ, ಒಳ್ಳೆ ರೀತಿಲಿ ಜೀವನದ ಆಯ್ಕೆ ಮಾಡ್ಕೊಡ್ರಿ ಅಂತ ಹೇಳೋದು ಅಷ್ಟೇ ನಮ್ದು ಕೆಲಸ ಆಗಿರುತ್ತೆ ಗುರುವಾಗಿ. ಆದ್ರೆ ಭವಿಷ್ಯವನ್ನ ಭಗವಂತನೇ ಬರ್ದ್ ಕಳ್ಸಿರ್ತಾನೆ. ಅವ್ರ ಹಣೆ ಬರವನ್ನ ಭಗವಂತನೇ ಬರ್ದ್ ಕಳ್ಸಿರ್ತಾನೆ. ನಾವು ಅವ್ರ ಹಣೆ ಬರಕ್ಕೆ ಇಲ್ಲಿ ನಾವು ಅದಕ್ಕೆ ಯಾವ ರೀತಿ ಗೊಬ್ಬರ ಔಷಧಿಗಳನ್ನ ಹಾಕ್ತಾ ಹೋಗ್ತೀವೋ ಆ ಹಣೆ ಬರ ಆ ರೀತಿ ಬದ್ಲಿ ಮಾಡ್ಕೊಂಡು ಅವ್ರು ಒಳ್ಳೆ ರೀತಿಲಿ ಜೀವನವನ್ನ ಪಡ್ಕೊಳ್ಬಹುದು. ನಾವೇ ಒಳ್ಳೆಯ ಸಂಸ್ಕಾರ ಕೊಡ್ಲಿಲ್ಲ ಅಂದ್ರೆ ಅವ್ರ ಮುಂದಿನ ಭವಿಷ್ಯ ಕೆಟ್ಟದಾಗಿರತ್ತೆ. ನಾವು ಒಳ್ಳೆ ಸಂಸ್ಕಾರ ಕೊಡ್ತಾ ಹೋಗಿ ಅದಕ್ಕೆ ಅನುಗುಣವಾಗಿ ಅವ್ರು ಬೆಳೀತಾ ಹೋದ್ರು ಅಂದ್ರೆ ಅವರಲ್ಲೂ ಒಳ್ಳೆಯ ಪರಿವರ್ತನೆಗಳು ಆಗೋದ್ರಲ್ಲಿ ಸಂದೇಹ ಇಲ್ಲ. ಹಾಗೆ ಕೆಲವರು ನಾನ್ ನೋಡಿದ ಪ್ರಕಾರ ಒಬ್ರು ಡಾಕ್ಟರ್ ಅವರಿಗೆ ಒಂದು ಮಗಳಿದ್ದಾಳೆ, ಒಂದು 12 ವರ್ಷದ್ದು. ಅವರಿಗೆ ಒಂದು ಮಗಳಿದ್ದಾಗ ನನಗೆ 2 ಹೆಣ್ಮಕ್ಳಿದ್ರು. ಅವ್ರಿಗೆ ಒಂದೇ ಮಗಳಿದ್ದಾಳೆ ಈಗೂ. ಅಷ್ಟ್ರ ಮೇಲೆ ನನಗೆ 2 ಮಕ್ಕಳಾದ್ವು ಸ್ನೇಹಿತರೆ. ಅಲ್ಲಿಗೆ ಅವ್ರು ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಒಬ್ರು ವೈದ್ಯರಾಗಿಯೂ ಕೂಡ ಅವರು ತಮಗೆ ತಾವೇ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಏನಾದ್ರೂ ಮಾಡಿ ನಮಗೆ ಇನ್ನೊಂದು ಮಗು ಬೇಕು, ನಮ್ಮ ಹತ್ರ ತುಂಬಾ ಆಸ್ತಿ ಇದೆ, ಮನೆ ಇದೆ, ಎಲ್ಲ ಇದೆ ಅಂತ ಹೇಳಿ ಹವಣಿಸ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಮಗು ಆಗ್ತಾ ಇಲ್ಲ. ಒಬ್ಳೆ ಮಗಳಿದ್ದಾಳೆ. ಆದ್ರೆ ನಮ್ಗ್ ಹಾಗಲ್ಲ. ನಮ್ಮ ಹತ್ರ ಇವತ್ತು ತರಬೇಕು, ಇವತ್ತು ತಿನ್ಬೇಕು, ಈ ರೀತಿ ನಮ್ದು ಸಮತೂಕದಲ್ಲಿದೆ ನಮ್ ಜೀವನ. ಆದ್ರೂ ಕೂಡ ಬೇಡ ಅಂದ್ರು ಮತ್ತೆ ನನಗೆ 2 ಮಕ್ಕಳನ್ನು ಕೊಟ್ಟಿದ್ದಾನೆ ಭಗವಂತ. ಏನ್ ಮಾಡಕ್ಕಾಗತ್ತೆ? ನಮ್ ಕೈಲಾದಷ್ಟು ಶ್ರಮ ಪಟ್ಟು ಒಳ್ಳೆಯ ಸಂಸ್ಕಾರದ ಜೊತೆಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಟ್ಟಂತೂ ಸಾಕ್ತಾ ಇದೀವಿ. ನಾವು ಅವ್ರಿಗೊಂದು ಏಣಿಯಾಗಿ ನಿಂತು ಅವ್ರಿಗೆ ಎಲ್ಲಾ ರೀತಿಲಿ ಪಾಲನೆ, ಪೋಷಣೆ, ಸಂಸ್ಕಾರಗಳು, ರೀತಿ ನೀತಿಗಳನ್ನ ಕಲ್ಸ್ಕೊಟ್ಟಿದ್ದೀನಿ. ಅವ್ರ ಮುಂದೆ ಅದರಿಂದ ಆ ಏಣಿಯನ್ನ ಹತ್ತಿ ಯಾವ ರೀತಿ ಫಲ ಪಡ್ಕೊಳ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಗುರುವಾಗಿ ನಿಂತು ನಾನಂತೂ ನನ್ನ ಕರ್ತವ್ಯವನ್ನು ಮಾಡಿದ್ದೀನಿ ಸ್ನೇಹಿತರೆ. ರೀತಿ ಏಣಿ ಇಟ್ಟಿ ಅವರನ್ನ ಹತ್ಸಿದೀವೋ ಅದೇ ರೀತಿ ಅವ್ರು ಸರಿಯಾಗಿ ಹತ್ತಿ ಆ ಕಾಯಿಗಳನ್ನ ಕಿತ್ಕೊಂಡು ಫಲವನ್ನ ತಿಂತಾರೋ, ಇಲ್ಲಪ್ಪ ನನ್ನಿಂದ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದನೇ ಮತ್ತೆ ವಾಪಸ್ ಇಳಿತಾರೋ, ಇಲ್ಲ ಅಲ್ಲಿಂದನೇ ಹಾರ್ತಾರೋ, ಏನ್ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದೆ ಸ್ನೇಹಿತರೆ. ಒಂದು ಕರ್ತವ್ಯವನ್ನ ನಾವು ಮಾಡಿರ್ತೀವಲ್ವಾ, ಯಾರೇ ಆದ್ರೂ ಅಷ್ಟೇ ಮಾಡಕ್ ಸಾಧ್ಯ ಸ್ನೇಹಿತರೆ. ಎಲ್ಲ ಇದೆ ಅಂದ ತಕ್ಷಣ ಮಕ್ಕಳು ಒಳ್ಳೆಯವರೇ ಆಗಿರ್ತಾರೆ ಮುಂದೆ ಅನ್ನೋದು ತಪ್ಪು. ಹಂಗಂತ ಕಡು ಬಡತನದಲ್ಲಿದ್ದಾರೆ, 4-5 ಮಕ್ಕಳಿದ್ದಾರೆ, ಇವ್ರು ಏನು ಸಾಧನೆ ಮಾಡೋದಿಲ್ಲ ಅನ್ನೋದು ತಪ್ಪು. ಎಲ್ಲದೂ ನಡೆಯುತ್ತಿಲ್ಲಿ. ಅಸಾಧ್ಯವೆನ್ನೋದು ಯಾವುದೂ ಇಲ್ಲ ಇಲ್ಲಿ, ಎಲ್ಲವೂ ಸಾಧ್ಯ ಅನ್ಕೊಂಡ್ರೆ. ಅವಾಗಿನ ಕಾಲದಾಗೆ ಒಬ್ಬೊಬ್ರು ಮನೆಗೆ 4-5 ಜನ ಮಕ್ಕಳಿದ್ರು.
ಆದ್ರೂ ಕೂಡ ಈಗ ಒಳ್ಳೆ ರೀತಿಲಿ ಅವ್ರು ಬೆಳೆದಿಲ್ವಾ ಇಲ್ವಾ ಯಾವ್ದೋ ರೀತಿಲಿ ಜೀವನ ನಡೆದು ಹೋಗ್ಬಿಡತ್ತೆ. ಒಂದೇ ಮಗು ಇದ್ರೂ ಒಂದೊಂದ್ಸರಿ ಆ ಜೀವನ ನಡೆಯೋದ್ ಕಷ್ಟ ಆಗತ್ತೆ. 10 ಮಕ್ಳು ಇದ್ರೂ ಅದ್ ಹೇಗೋ ಸರಾಗವಾಗಿ ಸಾಗ್ಬಿಡತ್ತೆ. ನಮ್ದಿಲ್ಲಿ ಏನಪ್ಪಾ ಅಂದ್ರೆ ಬರೀ ಕೇವಲ ನಾಟಕದ ಅಭಿನಯ ಅಷ್ಟೇ. ಅಭಿನಯ ಅಷ್ಟೇ. ನಮ್ಮ ಪಾತ್ರಕ್ಕೆ ತಕ್ಕಂಗೆ ನಾವು ಅಭಿನಯ ಮಾಡ್ಬೇಕು. ಅದೇ ರೀತಿಲಿ ಒಳ್ಳೆ ರೀತಿಲಿ ಸಾಕ್ಬೇಕು. ನಮ್ಮ ಪಾಲನೆ ಪೋಷಣೆ ಮಾಡ್ಬೇಕು. ನಮ್ಮನ್ನ ನಂಬಿದವರ ಪಾಲನೆ ಪೋಷಣೆ ಮಾಡ್ಬೇಕು. ನಮ್ಮ ಕೈಲಾದಷ್ಟು ಸುಖ ಸಂತೋಷಗಳನ್ನ ಅನುಭವಿಸ್ಬೇಕು. ಅದ್ರ ಪ್ರಕಾರವೇ ದಾನ ಧರ್ಮ ಸೇವೆಯನ್ನ ಒಳ್ಳೆಯದನ್ನ ಆಲೋಚನೆ ಮಾಡಿ ನಮ್ಮ ಪ್ರಾರಬ್ಧ ಕರ್ಮದ ಕಳ್ಕೋಬೇಕು. ಹಾಗೆ ಪುಣ್ಯ ವೃದ್ಧಿಯನ್ನ ಮಾಡ್ಕೋಬೇಕು. ನಮ್ಮ ಪಯಣವನ್ನ ಮುಗಿಸಿ ಮುಂದಿನ ಜನ್ಮದ ಪಯಣಕ್ಕೆ ನಾವು ಸಿದ್ಧತೆಯನ್ನ ಮಾಡ್ಕೋಬೇಕು ಸ್ನೇಹಿತರೆ. ಹಾಗೆ ಇದು ಜೀವನ. ಇದೇ ವಾಸ್ತವ ಕೂಡ. ಹಾಗಾಗಿ ಯಾರೋ ಏನೋ ಅನ್ಕೊಳ್ತಾರೆ. ಇವತ್ತು ಇನ್ನೊಬ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ನಾವು ಕುತ್ಕೊಂಡು ಅಂದ್ರೆ ಖಂಡಿತ ನಮಗೂ ಮಕ್ಳಿರ್ತಾರಲ್ಲ. ನಾಳೆ ನಮ್ಮ ಮನೆಯಲ್ಲಿ ಆ ತರ ಘಟನೆ ಘಟಿಸೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಲ್ವಾ? ನೀವೇ ಹೇಳ್ರಿ. ಇವತ್ತು ಅವ್ರ ಬಗ್ಗೆ ಮಾತಾಡ್ತಿದೀವಿ. ಅವ್ರ ಮನೇಲಿ ಏನೋ ನಡೀತಾ ಇದೆ. ನಾಳೆ ಅದ್ ನಮ್ಮ ಮನೇಲಿ ನಡೆಯಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವು ನಮ್ಮ ಮಕ್ಕಳ ಹಣೆ ಬರವನ್ನ ನಾವು ಬರ್ದಿರಲ್ಲ. ನಾವು ಪಾಲನೆ ಪೋಷಣೆ ಮಾಡ್ಬೋದು. ನಮ್ಮ ಹತ್ರ ಎಲ್ಲ ಇದೆ. ಇದೇ ರೀತಿ ಬಾಳ್ತೀವಿ ಅನ್ನೋದು ಮಾತ್ರ ಸುಳ್ಳು ಸ್ನೇಹಿತರೆ. ಯಾಕಂದ್ರೆ ಬಾಬಾರವರು ಹೇಳ್ದಂಗೆ ಇಲ್ಲಿ ಎಲ್ಲರಿಗೂ ಅವರದ್ದೇ ಆದ ಒಂದು ಪ್ರಾರಬ್ಧ ಕರ್ಮಗಳಂತ ಇದ್ದೇ ಇರುತ್ತೆ ಸ್ನೇಹಿತರೆ. ಅದ್ರ ಪ್ರಕಾರ ಅವ್ರವ್ರ ಸರದಿ ಬಂದಾಗ ಅವ್ರು ಅನುಭವಿಸ್ಲೇಬೇಕಾಗತ್ತೆ. ನಾವು ಮೊದ್ಲೇ ಯಾರ್ದೋ ಜೀವನದಲ್ಲಿ ಏನೋ ಕೆಡುಕಾಗಿದ್ದನ್ನ ನೋಡ್ಕೊಂಡು ನಮ್ ಕಣ್ಣೆದುರಿಗೆ ಅದೊಂದ್ಸರಿ ಗುರುವಾಗಿ ಪಾಠವಾಗಿ ಬಂದ್ಬಿಡತ್ತೆ. ಆ ಸಮಯದಲ್ಲಿ ನಾವ್ ಎಚ್ಚೆತ್ಕೊಂಡು ಹಿಂದಕ್ ಸರ್ಕೊಂಡ್ರೆ ನಾವು ಜೀವನದಲ್ಲಿ ಮತ್ತೊಂದ್ಸರಿ ತಪ್ಪೋದಿಲ್ಲ. ಅವಕಾಶಗಳು ಜೀವನದಲ್ಲಿ ಅದೃಷ್ಟ ಹೇಗ್ ಬರುತ್ತೋ, ಒಳ್ಳೊಳ್ಳೆ ಕೆಲಸಗಳು ಹೇಗ್ ಬರ್ತವೋ, ಒಳ್ಳೊಳ್ಳೆ ಅವಕಾಶಗಳು ಹೇಗ್ ಬರ್ತವೋ, ಪಾಠವೂ ಸಹ ಹೆಜ್ಜೆ ಹೆಜ್ಜೆಗೆ ಗುರುವಾಗಿ ನಮ್ಮ ಮುಂದೆ ಬಂದ್ ನಿಲ್ಲತ್ತೆ ಸ್ನೇಹಿತರೆ. ಯಾರ್ದೋ ಬಗ್ಗೆ ಕೆಟ್ಟದಾಗ ನಾವು ಇವತ್ತು ಮಾತಾಡ್ತಾ ಇದೀವಿ ಅಂದ್ರೆ ನಾಳೆ ದಿನ ನಮ್ಮ ಮನೇಲಿ ಏನಾದ್ರು ಕೆಟ್ಟದಾದ ತಕ್ಷಣನೇ ಅಯ್ಯೋ ನೋಡ್ದ್ಯಾ ನಾನು ಅವತ್ತು ಅವಳ ಬಗ್ಗೆ ಮಾತಾಡ್ದೆ, ಇವತ್ತು ನಮ್ಮ ಮನೇಲಿ ಆಗೋತು ಅನ್ನುತ್ತೀವಲ್ಲ. ಹಾಗೆ ನಾವ್ ಇನ್ನೊಬ್ರ ಮನೇಲಿ ಏನೋ ಒಂದ್ ಸಣ್ಣಕ್ಕಿದ್ದಾಗಿಂದ ಅವ್ರ ವರ್ತನೆ ನೋಡಿರ್ತೀವಿ. ಅವ್ರ ವರ್ತನೆ ನೋಡ್ಕೊಂಡೇ ಬೆಳೆದಿರ್ತೀವಿ. ವಯಸ್ಸಾದ್ಮೇಲೆ ಅವರು ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಬಹಳ ಕೆಟ್ಟದಾಗಿ ಏನೋ ಒಂದು ಕಾಯಿಲೆಯಿಂದನೋ ಏನೋ ಒಂದು ರೀತಿ ನೀತಿಯಿಂದನೋ ನರಳ್ತಾ ಇರ್ತಾರೆ. ಅವಾಗ ನಾವು ತಕ್ಷಣ ತಿದ್ಕೋಬೇಕು. ನಾವು ಸಣ್ಣಕ್ಕಿದ್ದ ಇವ್ರು ಹೀಗೆಲ್ಲಾ ಇದ್ರಪ್ಪ, ಹೇಗೆಲ್ಲಾ ಇದ್ರು, ಎಷ್ಟು ಚೆನ್ನಾಗಿದ್ರು, ಹೀಗೆ ಇರ್ತಾರೇನೋ ಕೊನೆಯವರೆಗೂ ಅಂತೇಳಿ ನಾನು ಅನ್ಕೊಂಡಿದ್ದೆ. ನೋಡಿದ್ರೆ ನಾವೀಗ ಮಧ್ಯ ವಯಸ್ಸಿಗೆ ಬಂದಿದೀವಿ. ಇವ್ರು ಯಾವ ರೀತಿ ನವ ನರಕವನ್ನ ನೋಡ್ತಾ ಇದ್ದಾರೆ, ನರಳಾಡ್ತಾ ಇದಾರಲ್ಲಪ್ಪ. ಅಪ್ಪ ಹೌದು, ಪುಣ್ಯದ ಕೆಲಸ ಮಾಡ್ಬೇಕು, ಕೆಟ್ಟದ ಕೆಲಸ ಮಾಡ್ಬಾರ್ದು. ಯಾರ್ ಹೆಂಗಿರ್ತಾರೆ, ಯಾರ್ ಜೀವನ ಹೆಂಗಿರುತ್ತೆ, ಎಲ್ಲವೂ ಅದ್ಲು ಬದ್ಲಾಗಿ ಹೋಗುತ್ತೆ. ನಾವ್ ಅನ್ಕೊಂಡಾಗೆ ಶಾಶ್ವತವಾಗಿ ಈ ಜೀವನದಲ್ಲಿ ಉಳಿಯಕ್ ಸಾಧ್ಯ ಇಲ್ಲ ಅಂತೇಳಿ ನಾವು ನಮಗೆ ಮನವರಿಕೆ ಮಾಡ್ಕೊಂಡು ಪಾಠವಾಗಿ ತಗೊಳ್ತಾ ಜೀವನವನ್ನ ಮುಂದೆ ಸಾಗಿಸ್ತಾ ಹೋಗ್ಬೇಕು ಸ್ನೇಹಿತರೆ. ಪ್ರತಿಯೊಂದು ಇಲ್ಲಿ ಪಾಠವೇ ಸ್ನೇಹಿತರೆ. ಅತ್ತೆ ಹೋಗಿ ಅಯ್ಯೋ ನನಗೆ ಒಳ್ಳೆ ಸೊಸೆನೇ ಸಿಗ್ಲಿಲ್ಲ ಕಣ್ರಿ, ನಮ್ ಸೊಸೆ ಹಾಗ್ ಮಾಡ್ತಾಳೆ ಹೀಗ್ ಮಾಡ್ತಾಳೆ ಕಣ್ರಿ, ಚೆನ್ನಾಗ್ ಕೆಲಸ ಮಾಡಲ್ಲ, ನೆಲ ಒರ್ಸಕ್ ಬರಲ್ಲ, ಒಂದ್ ಅಡ್ಗೆ ಮಾಡಕ್ ಬರಲ್ಲ, ಅಡ್ಗೆ ಮಾಡ್ಬೇಕಾದ್ರೆ ತುಂಬಾ ಹಾಳ್ ಮಾಡ್ತಾಳೆ ಕಣ್ರಿ ಅಂತಲ್ಲಿ ಕಂಡೋರ್ ಕಟ್ಟೆ ಮೇಲೆ ಕುತ್ಕೊಂಡ್ ಮಾತಾಡಿದ್ರೆ ಮಾತಾಡಿ ನಾವು ಸತ್ತೋಗ್ಬಿಡ್ತೀವಿ. ಆಮೇಲೆ ಅವರು ನಮಗ್ ಮರ್ಯಾದೆ, ಸೊಸೆಗೆ ಏನ್ ಮರ್ಯಾದೆ ಕೊಡ್ತಾರೆ ಹೇಳ್ರಿ? ಅಯ್ಯೋ ಅವ್ರ ಅತ್ತೆ ಇದ್ದಾಗ ಒಂದ್ ಸ್ವಲ್ಪನೂ ಚೆನ್ನಾಗ್ ನೋಡ್ಕೊಂಡಿಲ್ಲ ಬಿಡು ಅಂತ ಹಿಂದೆ ಮುಂದೆ ಮಾತಾಡ್ತಾರೆ ಸ್ನೇಹಿತರೆ. ಅದೇ ನಾನು ಸೊಸೆಯಾಗಿ ಬಂದಿದ್ದಾಗ ಇದೇ ರೀತಿ ನನಗೂ ಮೊದ್ಲಿಗೆ ಸ್ವಲ್ಪ ಸಮಸ್ಯೆ ಆಯ್ತು. ಆಮೇಲೆ ನಾನು ಎಲ್ಲವನ್ನು ಒಂದೊಂದಾಗಿ ಕಲ್ಕೊಂಡ್ ಬಂದಿದ್ದು ಅಂತೇಳಿ ನಾವ್ ಅರ್ಥ ಮಾಡ್ಕೊಂಡು ನಮ್ ಸೊಸೆ ಏನೇ ಮಾಡಿದ್ರು ಸ್ವಲ್ಪ ಸಹಿಸ್ಕೊಂಡು ಹೋದ್ರೆ, ಯಾಕಂದ್ರೆ ಆ ವಯಸ್ಸನ್ನ ದಾಟ್ಕೊಂಡೇ ನಾವು ಅತ್ತೆ ವಯಸ್ಸಿಗೆ ಬಂದಿರ್ತೀವಲ್ಲ. ಹಾಗಾಗಿ ನಾವೇ ಸ್ವಲ್ಪ ಸುಧಾರಿಸ್ಕೊಂಡು ಹೋಗ್ಬೇಕು. ಜೀವನದಲ್ಲಿ ತುಂಬಾ ಕಷ್ಟ, ನೋವು, ಪಾಠ ಎಲ್ಲ ಕಲ್ತಿರ್ತೀವಲ್ಲ. ಹಾಗಾಗಿ ನಮ್ಮಲ್ಲೇ ಈಗ ಸಹನೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾವೇ ಹೊಂದ್ಕೊಂಡು ಹೋಗ್ಬೇಕು. ಸೊಸೆಯರಾದರೂ ಕೂಡ ಅತ್ತೆ ಬಗ್ಗೆ ಹೀಯಾಳಿಸ್ಬಾರ್ದು ಸ್ನೇಹಿತರೆ. ನಮ್ಮ ತಾಯಿ ಕೊಟ್ಟ ಗೌರವನ್ನೇ ಅವರಿಗೂ ಕೊಟ್ಟು, ಅವ್ರು ಏನೋ ಒಂದು ಮಾತು ಬೈದ್ರು ಅಂದ್ರು ಅದನ್ನ ತಲೆಗೆ ಹಾಕ್ಕೊಳ್ದೆ ಮಕ್ಳ ಥರನೇ ಈಗ ಅಂದ್ರು ಆಮೇಲೆ ಸರಿ ಆಗತ್ತೆ ಬಿಡು ಅಂತೇಳಿ ಎಲ್ಲದನ್ನು ಸಮಾಧಾನದಿಂದ ಸ್ವೀಕರಿಸ್ತಾ ಹೋದರೆ ಅವ್ರ ಮನಸ್ಥಿತಿನೇ ಬದಲಾಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಂತ ಪ್ರಪಂಚದಲ್ಲಿರೋರು ಎಲ್ಲರೂ ಒಳ್ಳೆಯರು ಅಂತ ಹೇಳ್ತಾ ಇಲ್ಲ. ನಮ್ಮ ಪ್ರಯತ್ನವನ್ನು ಒಟ್ಟು ಒಳ್ಳೆಯದಾಗಿ ಶುರು ಮಾಡೋಣ. ಅದಕ್ಕೆ ಯಾವ ರೀತಿ ಫಲ ಕೊಡಬೇಕು ಅದು ಭಗವಂತ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ. ಇನ್ನೊಬ್ರು ಕಟ್ಟೆ ಮೇಲೆ ಕೂತ್ಕೊಂಡು ಆಡ್ಕೊಳ್ಳೋದ್ಕಿಂತ ನಾವು ಅದು ಹಾಗಲ್ಲಮ್ಮ ಹೀಗೆ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಸೊಸೆ ಆದ್ರೂ ಅಷ್ಟೇ, ಅಯ್ಯಪ್ಪ ಇವ್ರದೊಂದು ಕಾಟಪ್ಪ, ಆರಾಮಾಗಿರೋಣ ಅಂತ ಬಂದ್ರೆ ಎಲ್ಲದಕ್ಕೂ ನನ್ನನ್ನೇ ಕೂಗ್ತಾರೆ. ಎಲ್ಲದಕ್ಕೂ ನನಗೆ ಕೂಗ್ತಾರೆ. ಒಂದು ನ್ಯೂಸ್ ಪೇಪರ್ ಕೊಡು ಅಂತಾರೆ, ಕನ್ನಡಕ ಕೊಡು ಅಂತಾರೆ, ಊಟ ಕೊಡು ಅಂತಾರೆ, ನೀರ್ ಕೊಡು ಅಂತಾರೆ, ಪದೇ ಟೀ ಮಾಡು ಅಂತಾರೆ, ಅತ್ತನ್ ಕೊಡು ಇತ್ತನ್ ಕೊಡು ಅಂತೇಳಿ ಎಲ್ಲದಕ್ಕೂ ನನ್ನನ್ನೇ ಕರೀತಾರಪ್ಪ. ಸಣ್ಣ ಪುಟ್ಟ ಕೆಲ್ಸನಾದ್ರೂ ಇವ್ರಿಗೆ ಮಾಡ್ಕೊಳಕ್ ಬರಲ್ಲ, ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅಂತ ಅನ್ಕೊಳ್ತೀವಲ್ಲ ಸ್ನೇಹಿತರೆ. ಖಂಡಿತವಾಗಿ ಅದು ತಪ್ಪು. ಯಾಕೆ ಗೊತ್ತಾ? ಜವಾಬ್ದಾರಿ ಇಲ್ಲದೆ ಅವ್ರು ಕೂತಿರಲ್ಲ. ಅವರಿಗೆ ಕಾಳಜಿ, ಪ್ರೀತಿ, ವಿಶ್ವಾಸ ಅನ್ಕೊಳ್ರಿ. ನಮ್ಮ ಮೇಲೆ ಒಂದು ದೃಢವಾದ ನಂಬಿಕೆ ಅನ್ಕೊಳ್ರಿ. ಅವ್ರ ನಂಬಿಕೆಯೇ ನಾವಾಗಿರ್ತೀವಿ. ಹಾಗಾಗಿ ಅವ್ರು ಪ್ರತಿಯೊಂದು ಕೆಲಸಕ್ಕೂ ನಮ್ಮನ್ನೇ ಕೂಗ್ತಾ ಇರ್ತಾರೆ. ಬಾರಮ್ಮ ಅದ್ ಕೊಡಮ್ಮ, ಇದ್ ಕೊಡಮ್ಮ ಅಂತೇಳಿ ಕೂಗ್ತಾ ಇರ್ತಾರೆ ಸ್ನೇಹಿತರೆ.
ಅಂದ್ರೆ ಆ ಇಳಿ ವಯಸ್ಸಿನಲ್ಲಿ ಅವರು ಸಂಪೂರ್ಣವಾಗಿ ನಮ್ಮ ಮೇಲ್ ನಂಬಿಕೆ ಇಟ್ಟಿರ್ತಾರೆ ಸ್ನೇಹಿತರೆ. ಅದನ್ನ ಬಿಟ್ಟು ಇವ್ರು ಯಾವಾಗ್ಲೂ ವಿನಾಕಾರಣ ನಮಗೇ ಕೆಲಸ ಹೇಳ್ತಾರೆ ಅಂತ ಹೇಳಿ ನಾವ್ ಅನ್ಕೋಬಾರ್ದು. ಇವತ್ತು ನಾವೇನು ಕೊಡ್ತಾ ಇರ್ತೀವಿ, ನಾವೇನು ಅವ್ರಿಗೆ ಸೇವೆ ಮಾಡ್ತಾ ಇರ್ತೀವಲ್ಲ, ಅದನ್ನ ನಮ್ಮ ಮಕ್ಕಳು ನೋಡಿ ಬೆಳೀತಾ ಇರ್ತಾರೆ. ಅವ್ರ ಮುಂದೆ ಅವರು ಮುಂದೆ ಅದೇ ಸಂಸ್ಕಾರಗಳೊಂದಿಗೆ ಬೆಳೆಯೋದ್ರ ಜೊತೆಗೆ ನಾವೇನ್ ಇವತ್ತು ಪುಣ್ಯ ಗಳಿಸಿದೀವಲ್ಲ, ನಮ್ಮ ಅತ್ತೆ ಮಾವಂಗಾಗ್ಲಿ ಯಾರಿಗಾಗ್ಲಿ ಸೇವೆ ಮಾಡಿ, ಅದು ಯಾವ್ದಾದ್ರು ರೂಪದಲ್ಲಿ ನಮ್ಮ ವಯಸ್ಸಾದ ಕಾಲಕ್ಕೆ ನಮಗೆ ಮರಳಿ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಇದೇ ಪ್ರಾರಬ್ಧ ಕರ್ಮ ಅನ್ನೋದು. ಪ್ರಾರಬ್ಧ ಕರ್ಮ ಅನ್ನೋದು ಇದೆಯಲ್ಲ, ಅದೇನ್ ದೊಡ್ಡ ವಿಚಾರ ಅಲ್ಲೇ ಅಲ್ಲ ಕಳ್ಕೊಳ್ಳೋಕೆ ಸ್ನೇಹಿತರೆ. ಬಹಳ ಸುಲಭವಾದ ವಿಚಾರ ಅದು. ಕ್ಲಿಷ್ಟ ಅಲ್ಲ ಅದು. ಬಹಳ ಸುಲಭವಿದೆ. ಏನಪ್ಪಾ ಪ್ರಾರಬ್ಧ ಕರ್ಮ? ಹೌದು, ನಾವು ಹೋದ ಜನ್ಮದಲ್ಲಿ ತುಂಬಾ ಪ್ರಾರಬ್ಧ ಕರ್ಮ ಮಾಡಿದೀವಿ. ಅದರ ಅನುಸಾರವಾಗಿ ಈ ಜನ್ಮದಲ್ಲಿ ನಾವು ತುಂಬಾ ದುಃಖಗಳನ್ನ ಅನುಭವಿಸ್ತಾ ಇದೀವಿ. ಆದ್ರೆ ಇಲ್ಲಿ ಅನೇಕ ರೀತಿಯ ಪರಿಹಾರಗಳು ಇಲ್ಲಿದಾವೆ ಸ್ನೇಹಿತರೆ. ಭಗವಂತ ಇಟ್ಟಿದ್ದಾನೆ. ಒಳ್ಳೆ ಸೇವೆ ಮಾಡೋದು, ದಾನ ಮಾಡೋದು, ಒಳ್ಳೊಳ್ಳೆಯ ರೀತಿ ಮಾತಾಡೋದು, ಆಲೋಚನೆ ಮಾಡೋದು, ಸತ್ಸಂಗದ ಬಗ್ಗೆ ಆಲೋಚನೆ ಮಾಡೋದು, ಈ ತರ ವಿಚಾರಗಳು ಸಹ ನಮ್ಮ ಪ್ರಾರಬ್ಧ ಕರ್ಮವನ್ನು ಕಳೆದುಕೊಳ್ಳಿಕ್ಕೆ ನಮಗೆ ಸಹಾಯವಾಗ್ತವೆ ಸ್ನೇಹಿತರೆ. ಭಗವಂತ ಇಲ್ಲಿ ಪ್ರಾರಬ್ಧ ಕರ್ಮವನ್ನು ಇಟ್ಟಿದ್ದಾನೆ. ಅದನ್ನ ಮತ್ತೆ ಪ್ರಾರಬ್ಧ ಕರ್ಮವನ್ನು ವೃದ್ಧಿಸ್ಕೊಂಡು ಹೋಗುವ ಮಾರ್ಗವನ್ನು ಇಟ್ಟಿದ್ದಾನೆ. ಹಾಗೆ ಪ್ರಾರಬ್ಧ ಕರ್ಮವನ್ನು ಇದೇ ಜನ್ಮದಲ್ಲಿ ಕಳ್ಕೊಳ್ಳೋ ಮಾರ್ಗವನ್ನು ಇಟ್ಟಿದ್ದಾನೆ. ಪುಣ್ಯ ವೃದ್ಧಿ ಮಾಡ್ಕೊಂಡು ನಮ್ಮ ಪಯಣವನ್ನು ಮುಂದುವರಿಸ್ಕೊಂಡು ಆರಾಮಾಗಿ ಹೋಗುವಂತ ಮಾರ್ಗವನ್ನು ಇಟ್ಟಿದ್ದಾನೆ. ಎಲ್ಲವೂ ಇಲ್ಲಿ ಸಿಗುತ್ತೆ. ಈ ಭೂಮಿಯಲ್ಲಿ ಎಲ್ಲವೂ ಸಿಗುತ್ತೆ. ಹಾಗಾಗಿ ಭೂಲೋಕಕ್ಕೆ ಮನುಷ್ಯನ ಜನ್ಮ ತಾಳಿ ಬರ್ಲಿಕ್ಕೆ ದೇವತೆಗಳು ಸಹ ಇಷ್ಟಪಡ್ತಾರಂತೆ. ಅಷ್ಟು ಏನಾದರೂ ಸಾಧನೆ ಮಾಡೋದಾದರೆ ಈ ಮನುಷ್ಯ ಜನ್ಮದಿಂದ ಮಾತ್ರ ಸಾಧ್ಯ ಅಂತೆ ಸ್ನೇಹಿತರೆ. ಹಾಗಾಗಿ ಋಷಿ ಮುನಿಗಳು ತಪ ಜಪ ಸಾಧನೆ ಮಾಡಿ ಅವರು ಸ್ವರ್ಗಲೋಕವನ್ನು ಸೇರೋದು ಸ್ನೇಹಿತರೆ. ಹಾಗಾಗಿ ಈ ಭೂಲೋಕ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಭೂಲೋಕದಲ್ಲಿ ನಾವು ಎಂತಹ ಸಾಧನೆ ಆದರೂ ಮಾಡ್ಬೋದು ಸ್ನೇಹಿತರೆ. ಆದರೆ ಆತ್ಮವಿಶ್ವಾಸ ಇರಬೇಕು. ಎಲ್ಲವೂ ನಡೆಯುತ್ತೆ ಇಲ್ಲಿ. ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ನಾವು ಯಾವುದನ್ನು ಸ್ವೀಕರಿಸ್ತೋ ಅದೇ ರೀತಿಯ ಫಲಗಳು ನಮಗೆ ಸಿಗ್ತಾ ಹೋಗ್ತವೆ. ನಾವು ಸಾಧನೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಡ್ತೀವಿ. ಬರೀ ಕೇವಲ ನಮ್ಮ ಈ ಸಣ್ಣ ವೈಯಕ್ತಿಕ ಜೀವನದಲ್ಲಿ ಬರೋ, ಇನ್ನೊಬ್ಬರು ವೈಯಕ್ತಿಕ ಜೀವನದಲ್ಲಿ ಬರೋ ವಿಚಾರಗಳ ಬಗ್ಗೆನೇ ಮಾತಾಡ್ತಾ ಇಡೀ ಜೀವನವನ್ನು ವ್ಯರ್ಥವಾಗಿ ಕಳೆದು ಏನೂ ಉಪಯೋಗ ಇಲ್ದಂಗೆ ಮಾಡಿಕೊಂಡು ಕರ್ಮವನ್ನು ವೃದ್ಧಿ ಮಾಡಿಕೊಂಡು ಮತ್ತೆ ನಮ್ಮ ಮುಂದಿನ ಜನ್ಮಕ್ಕೆ ಪಯಣವನ್ನು ಬೆಳೆಸ್ತೀವಿ. ಅದ್ರ ಬದಲಿ ನಾವು ಈ ರೀತಿ ಕಂಡೋರ ಬಗ್ಗೆ ಆಡ್ಕೊಂಡಾಗಲಿ, ಕಂಡೋರ ಬಗ್ಗೆ ಮಾತಾಡಿಕೊಂಡು ಹೀಯಾಳಿಸ್ಕೊಂಡು ಈ ರೀತಿ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಕ್ಕಿಂತ ನಾವು ಒಳ್ಳೆಯದನ್ನು ಬಯಸ್ತಾ, ಯಾರ ಮನೇಲಿ ಏನಾದರೂ ಆಗಲಿ ಬಿಡಪ್ಪ, ಇವತ್ತು ಅವ್ರ ಮನೇಲಾಗಿದೆ, ನಾಳೆ ನಮ್ಮ ಮನೇಲಿ ಆಗತ್ತಾ ಆ ಥರದ್ದು. ಹಿಂದಿನ ಕಾಲದಲ್ಲಿ ಇದೇ ಥರ ಇತ್ತು ಸ್ನೇಹಿತರೆ. ಒಂದು ಊರಲ್ಲಿ ಒಂದು ಕೇರಿಯಲ್ಲಿ ಜಗಳ ಆದರೆ ಎಲ್ಲರೂ ಹೋಗಿ ಸಮಾಧಾನ ಮಾಡಿ, ಸರಿ ಆಗುತ್ತೆ ಬಿಡಮ್ಮ, ಯಾಕೆ ಜಗಳ ಮಾಡ್ಕೊಂತೀರಿ, ಎಲ್ಲ ಒಳ್ಳೇದಾಗತ್ತೆ ಅಂತಿದ್ರು. ಹಾಗಾಗಿ ಅವಾಗ ಒಂದು ಸೌಹಾರ್ದತೆ ಇತ್ತು. ಕೇರಿ ಬಾಗಿಲು ಮನೆಯಲ್ಲೆಲ್ಲ ಹೊಂದಾಣಿಕೆ ಇರ್ತಿತ್ತು. ಹಾಗಾಗಿ ಯಾರೂ ಅಲ್ಲ ಅಂತ, ಹಾಗಾಗಿ ಅಲ್ಲೆಲ್ಲರೂ ಒಂದು ಒಳ್ಳೆ ರೀತಿಲಿ ಬಾಳ್ತಿದ್ರು. ಈಗ ಹಾಗಲ್ಲ. ನಮ್ಮನೆ ವಿಚಾರ ನಮ್ದಷ್ಟೇ ಅಪ್ಪ, ನಮಗೆ ಬೇರೆ ಪಕ್ಕದ ಮನೇಲಿ ಏನಾಗುತ್ತೆ, ಅವ್ರ ಮನೇಲಿ ಯಾರೊಬ್ಬರು ಸತ್ರು ಪರವಾಗಿಲ್ಲ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ ಅನ್ನೋ ವಿಚಾರ ಆಗಿರೋದ್ರಿಂದನೇ ನಮ್ಮನೇಲಿ ಯಾರು ಸತ್ರ ಅವರು ಸಹ ತಲೆ ಕೆಡಿಸ್ಕೊಳಲ್ಲ. ಈ ರೀತಿ ವಿಚಾರ ಆಗುತ್ತೆ. ಮೋಸ ಇದೆ ಪ್ರಪಂಚದಲ್ಲಿ. ನಾವು ಮೋಸ ಇದೆ ಅಂತ ಹೇಳಿ ನಾವು ಒಳ್ಳೆಯದನ್ನು ಮಾಡೋಕ್ಕೆ ಹೋಗೋದು ತಪ್ಪು ಅಂದ್ಕೊಳ್ಳೋದು ತಪ್ಪು ಸ್ನೇಹಿತರೆ. ಯಾಕಂದರೆ ಮೋಸನೇ ಆಗತ್ತೆ ವಿನಃ ಒಳ್ಳೇದು ಮಾಡ್ತಾ ಇದ್ರೆ ನೀವು ಖಂಡಿತ ಒಳ್ಳೇದಕ್ಕೆ ಒಳ್ಳೇದೇ ಆಗುತ್ತೆ. ಯಾಕಂದರೆ ಮೇಲೊಬ್ಬ ಭಗವಂತ ಇರ್ತಾನಲ್ಲ, ಅವನೆಲ್ಲವನ್ನ ನೋಡ್ತಾ ಇರ್ತಾನೆ. ನಾವು ಮಾಡೋ ಫಲಗಳಿಗೆ, ನಾವು ಬಿತ್ತೋ ಬೀಜಗಳಿಗೆ ಯಾವ ರೀತಿ ಫಲ ಕೊಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದೇ ಪ್ರಕಾರ ಕೊಡ್ತಾ ಹೋಗ್ತಾರೆ. ಹಾಗಾಗಿ ನಮಗೆ ಕೆಟ್ಟದಾಗತ್ತೆ ಅಂತ ಸದಾ ನಾವು ನಮಗೆ ಏನಾದರೂ ಯಾರಿಗಾದರೂ ಒಳ್ಳೇದು ಮಾಡೋಕ್ಕೆ ಹೋದರೆ, ಪಕ್ಕದ ಮನೆಗೆ ಏನಾದ್ರು ಆಯಿತು ಸಮಸ್ಯೆ ಅಂತ ಏನಾಯಿತು ಅಂತೇಳಿ ಏನಾದ್ರು ಹುಷಾರಿಲ್ದಾಗ ಹೋಗಿ ಸಹಾಯ ಮಾಡೋಕ್ಕೆ ಹೋದರೆ, ಅಯ್ಯಪ್ಪ ಎಲ್ಲಪ್ಪ ನಾವೇನಾರ ಮಾಡೋಕ್ಕೆ ಹೋಗೋಣ, ಅದೇನಾರ ಆಗೋಣ, ಯಾಕೆ ಬೇಕು ಸಮಸ್ಯೆ ಅಂತ ಹೇಳಿ ನಾವು ಅಂದ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮನೆಗೆ ಸಮಸ್ಯೆ ಆದಾಗೂ ಅವ್ರು ಬರಲ್ಲ. ಹಾಗಾಗಿ ಮೋಸನೇ ಆಗತ್ತೆ ಅಂತ ಎಣಿಸೋ ಬದಲು ಒಳ್ಳೇದಾಗತ್ತೆ. ನಾವೊಬ್ರಿಗೆ ಮಾಡಿದರೆ ನಮ್ಮ ಪುಣ್ಯ ನಮ್ಮ ಮಕ್ಕಳಿಗೂ ನಮಗೂ ಸಿಗುತ್ತೆ ಬಿಡು ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡ್ರೆ ಖಂಡಿತವಾಗಿ ಮೇಲೊಬ್ಬ ನೋಡ್ತಾ ಇರೋ ಭಗವಂತ ಒಳ್ಳೆಯದನ್ನೇ ಮಾಡ್ತಾನೆ ಸ್ನೇಹಿತರೆ. ಯಾವ ರೀತಿ ನಮ್ಮ ವಿಶ್ವಾಸ ನಂಬಿಕೆ ಇರುತ್ತೋ ಫಲಗಳು ಕೂಡ ಅದೇ ರೀತಿ ಸಿಗ್ತವೆ. ದೇವತೆಗಳು ಸಹ ಮನುಷ್ಯನ ಜನ್ಮ ಪಡೀಲಿಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿ ಶಾಸ್ತ್ರಗಳು ಹೇಳ್ತವೆ. ಪುಣ್ಯ ಆಗಿರ್ಬೋದು, ಸಾಧನೆ ಆಗಿರ್ಬೋದು, ಇಲ್ಲಿಂದಲೇ ಈ ಭೂಲೋಕದಿಂದಲೇ ಶುರು ಆಗತ್ತಂತೆ ಸ್ನೇಹಿತರೆ. ಹಾಗಾಗಿ ಮನುಷ್ಯನಾಗಿ ಹುಟ್ಟಲಿಕ್ಕೆ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ. ಇದನ್ನು ನಮಗೆ ದಿನನಿತ್ಯ ಸಮಯ ಸಿಕ್ಕಿದೆಯಾ, ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಣ, ಒಳ್ಳೆ ರೀತಿಯಲ್ಲಿ ಆಲೋಚನೆ ಮಾಡೋಣ, ಒಳ್ಳೇದೇನಾದ್ರೂ ಬಗ್ಗೆ ಕಲಿಯೋಣ, ಒಳ್ಳೆಯದನ್ನು ಒಂದು ಹಾಡೋದು ಕಲಿಯೋಣ, ಓದೋದು ಕಲಿಯೋಣ, ಒಳ್ಳೊಳ್ಳೆ ವಿಚಾರಗಳನ್ನು ಮೂಡಿಸ್ಕೊಳ್ಳೋಣ. ನಮ್ಮ ಕುಟುಂಬಕ್ಕೆ, ಮುಂದಿನ ಅಭಿವೃದ್ಧಿಗೆ, ಉದ್ಧಾರಕ್ಕೆ ಏನೇನು ಒಳ್ಳೊಳ್ಳೆದಾಗುತ್ತೋ ಅದನ್ನು ಮಾಡ್ಕೊಳ್ತಾ ಹೋಗೋಣ. ಅದು ಬಿಟ್ಟು ನಾವು ಕಾಲು ನಿಲ್ಲಲಾರದೆ ಬೇರೆಯವರ ಮನೆ ಬಾಗಿಲಿಗೆ ಹೋಗಿ, ಬಾಯಿ ನಿಲ್ಲಾರದೆ ಏನಾರು 4 ಮಾತಾಡಿ ಪ್ರಾರಬ್ಧ ಕರ್ಮಗಳನ್ನು ವೃದ್ಧಿ ಮಾಡ್ಕೊಳ್ಳೋ ಬದಲು ನಾವು ಎಲ್ಲಿಗೆ ಹೋಗ್ಲಿ, ಯಾರ ಜೊತೆಗೆ ಮಾತಾಡಲಿ, ನಮ್ಮ ನಾಲಿಗೆಯ ಮೇಲೆ ನಮಗೆ ಹಿಡ್ತಾ ಇರಬೇಕು. ನಾವು ಏನನ್ನ ಮಾತಾಡ್ತೀವಿ, ಮಾತಾಡಬಾರ್ದು ಅಂತ ಮಾತಾಡಕ್ಕೆ ಹೋಗ್ಬಾರ್ದು ಅನ್ನೋದೇನಿಲ್ಲ ಸ್ನೇಹಿತರೆ.
ಹೋಗ್ರಿ ಮಾತಾಡ್ರಿ. ಸಂತೋಷ ಪಡುವ ಹಕ್ಕು ನಮ್ ಜೊತೆಗಿದೆ. ಒಬ್ರ ಜೊತೆಗೆ ಮಾತಾಡೋದ್ರಿಂದ ನಮ್ಮ ಮಾನಸಿಕ ನೋವುಗಳು, ಹಿಂಸೆಗಳು ದೂರವಾಗ್ತವೆ, ನಿಜ ಇಲ್ಲ ಅಂತಲ್ಲ. ಹಾಗಂತ ಯಾರೋ ಒಬ್ರು ಬಂದು ತಮ್ಮ ಮಾನಸಿಕವಾದ ಒಂದು ನರಳಾಟವನ್ನ ನಿಮ್ಮ ಹತ್ರ ಹೇಳ್ಕೊಂಡಿದ್ರೆ ಖಂಡಿತವಾಗಿ ಅದನ್ನ ಇನ್ನೊಬ್ರ ಹತ್ರ ಹೇಳ್ಕೊಂಡು ನಗುವಂತ ಕೆಲಸ ಮಾಡ್ಬೇಡ್ರಿ. ಹಾಗೆ ಒಳ್ಳೇದನ್ನ ವಿಚಾರ ಮಾಡ್ಕೊಂಡ್ರು ಒಳ್ಳೆ ರೀತಿಲಿ ಆಲೋಚನೆ ಮಾಡ್ರಿ. ಯಾರಾದ್ರೂ ಬಂದು ತಿಳಿದೇ ಇರೋ ವಿಚಾರವನ್ನ ಗುಣಗಾನ ಮಾಡ್ತಾ ಕೆಟ್ಟದಾಗಿ ಹೇಳಕ್ ಬಂದ್ರೆ ಖಂಡಿತವಾಗಿಯೂ ಅಂತ ವಿಚಾರಗಳಿಗೆ ಕಿವಿಗೊಡ್ಬೇಡ್ರಿ. ಯಾಕಂದ್ರೆ ಕೇಳ್ ಹೇಳೋದೆಷ್ಟು ಪಾಪನೋ ಅದನ್ನ ಕೇಳೋದು ಅಷ್ಟೇ ಪಾಪ ಸ್ನೇಹಿತರೆ. ಹಾಗಾಗಿ ಅದು ಕೂಡ ಪ್ರಾರಬ್ಧ ಕರ್ಮದ ವೃದ್ಧಿಯನ್ನ ಮಾಡುತ್ತೆ. ಒಳ್ಳೆ ಭವಿಷ್ಯವನ್ನ ಕಾಣ್ಬೇಕಾ, ಒಳ್ಳೆ ಜೀವನವನ್ನ ನೋಡ್ಬೇಕಾ, ಹಾಗೆ ಸುಖ ಶಾಂತಿ ನೆಮ್ಮದಿಯಿಂದ ನಮ್ಮ ಕುಟುಂಬದ ಜೊತೆಗೆ ಇರ್ಬೇಕಾ, ಹಾಗೆ ನಮ್ಮ ವಯಸ್ಸಾದ ಕಾಲಕ್ಕೆ ನಮಗೆ ಒಳ್ಳೆಯ ರೀತಿಯ ಜೀವನ ಸಿಗ್ಬೇಕಾ, ಸುಖ ಶಾಂತಿ ಸುಖ ಶಾಂತಿ ನೆಮ್ಮದಿ ಸಿಗ್ಬೇಕಾ, ಅದಕ್ಕೋಸ್ಕರ ನಾವು ಈಗಿಂದನೇ ಅಡಿಗಾಲಿಡ್ಬೇಕು, ಅಂಬೆಗಾಲಿಡ್ಬೇಕು. ಯಾವ ರೀತಿ ಅಂಬೆಗಾಲು? ಒಳ್ಳೇದನ್ನ ಯೋಚಿಸ್ಬೇಕು, ಒಳ್ಳೇದನ್ನ ಬಯಸ್ಬೇಕು, ಒಳ್ಳೆ ರೀತಿಲೇ ಮಾತಾಡ್ಬೇಕು. ಯಾರ ಎದುರಿಗೆ ಕೂತ್ಕೊಂಡು ನಾವು ಮಾತಾಡ್ಬೇಕು, ನಮ್ಮ ಮಾತಿನ ಮೇಲೆ ನಮಗೆ ಹಿಡ್ತಾ ಇರ್ಬೇಕು. ನಮ್ಮ ಪ್ರಾರಬ್ಧ ಕರ್ಮ ವೃದ್ಧಿಸುವ ಹಾಗೆ ಆ ಮಾತುಗಳು ಇರಬಾರ್ದು, ಪ್ರಾರಬ್ಧ ಪುಣ್ಯವನ್ನ ವೃದ್ಧಿಸುವ ಹಾಗೆ ಆ ಮಾತುಗಳು ಇರ್ಬೇಕು ಸ್ನೇಹಿತರೆ. ಹಾಗಾಗಿ ಬಾಬಾರವರ ಹತ್ರ ಯಾರೆಲ್ಲ ಜನ ಹೋಗಿ ಮಸೀದಿಯಲ್ಲಿ ಕುಳಿತುಕೊಳ್ತಿದ್ರಲ್ಲ, ಎಲ್ಲರ ಮನಸ್ಸು ಒಂದೇ ತರ ಇರ್ಲಿಲ್ಲ ಅಂತ ಬಾಬಾರವರಿಗೆ ಗೊತ್ತಿತ್ತು. ಎಲ್ಲರೂ ಇಲ್ಲಿ ನೆಪಕ್ಕೋಸ್ಕರ ಏನಾದ್ರು ಸಿಕ್ತತಿ ಬಾಬಾನ ಹತ್ರ ಅಂತ ಹೇಳಿ ಬರೋರು ಎಷ್ಟೋ ಜನ ಇದ್ದಾರೆ, ಭಕ್ತಿಯಿಂದ ಬರೋರು ಎಷ್ಟೋ ಜನ ಇದ್ದಾರೆ, ನಿಷ್ಕಲ್ಮಶ ಭಾವದ ಭಕ್ತಿಯಿಂದ ನೀನೇ ನನಗೆಲ್ಲ ಅಂತೇಳಿ ನನ್ನ ಪಾದಗಳಿಗೆ ಶರಣಾಗಿ ಬರೋರು ಎಷ್ಟೋ ಇದ್ದಾರೆ. ಈ ಬಾಬನ್ ಏನು ಅಂತ ನೋಡೇ ಬಿಡೋಣ ಅಂತೇಳಿ ಬರೋರಿದ್ದಾರೆ. ಇವ್ರನ್ನ ಇವತ್ತು ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ ಬಂದವರಿದ್ದಾರೆ. ಇವ್ರು ದೇವ್ರ ದೆವ್ವನ ಅಂತ ನೋಡೋಣ ಅಂತ ಬರೋರಿದ್ದಾರೆ. ಮಾಂತ್ರಿಕ ಇವರು ಅಂತ ಹೇಳಿ ಎಷ್ಟೋ ಜನ ಬರೋರಿದ್ದಾರೆ. ಇವೆಲ್ಲ ಅವಮಾನಗಳನ್ನ, ನಿಂದನೆಗಳನ್ನ ಕೂಡ ಬಾಬಾರವರು ಅನುಭವಿಸಿದ್ರು ಸ್ನೇಹಿತರೆ. ಯಾರೆಲ್ಲ ಏನ್ ಅನ್ಕೊಂಡ್ ಬಂದ್ರು ಅದಕ್ಕೆಲ್ಲ ಉತ್ತರವೂ ಸಿಕ್ತು ಸ್ನೇಹಿತರೆ ಅವರವರಿಗೆ. ರಾಮನು ಕೂಡ ಜನರಿಂದ ನಿಂದನೆಯನ್ನೇ ಅನುಭವಿಸ್ತಾ, ಕೃಷ್ಣನೂ ಕೂಡ ಜನರಿಂದ, ಯಾಕೆ ತನ್ನ ಸ್ವಂತ ಮಗನಿಂದನೇ ಕೂಡ ಅವನು ಹಿಂಸೆಯನ್ನ ಅನುಭವಿಸಿದ ಸ್ನೇಹಿತರೆ. ಕಟ್ಟದ್ ಮಾಡಿದ್ನ ಅದಕ್ಕೆ ಅಷ್ಟೆಲ್ಲ ಕರ್ಮ ಅನುಭವಿಸಿದ್ನ? ಖಂಡಿತ ಇಲ್ಲ ಸ್ನೇಹಿತರೆ. ಭಗವಂತನೂ ಕೂಡ ನಾಟಕದ ರೀತಿಯಲ್ಲಿ ಭೂಮಿಗೆ ಬಂದು ತನ್ನ ಪಾತ್ರಾಭಿನಯದ ಮೂಲಕ ನಮಗೆ ಸತ್ಯತೆಗಳ ಮಿಥ್ಯತೆಗಳ ಅರಿವು ಮೂಡಿಸುವ ನಾಟಕ ಮಾಡ್ಬೇಕಾದ್ರೆ ಅವನು ಕೂಡ ಈ ರೀತಿ ಕಷ್ಟಗಳಿಗೆ ಗುರಿಯಾಗುವ ಸಂದರ್ಭ. ಇದೇ ಒಂದು ಸಾಕ್ಷಿ ಸಮೇತವಾದ ನಿದರ್ಶನ ಅಂತಾರಲ್ಲ, ನಾನಿದ್ದೀನಿ, ಯಾವ ರೀತಿ ಸಹನೆಯಿಂದ ಇರಬೇಕು, ಯಾವ ರೀತಿ ಜೀವನದಲ್ಲಿ ಒಳ್ಳೆಯದನ್ನು ಮಾಡಬೇಕು, ಯಾವ ರೀತಿ ಬದುಕಬೇಕು ಅನ್ನೋದಕ್ಕೆ ತೋರ್ಸಕ್ಕೋಸ್ಕರ ಭಗವಂತನೇ ದಾರಿಗಿಳಿದು ಬಂದು ನಮ್ಮೆದುರಿಗೆ ಅವನೇ ನಾಟಕ ಮಾಡಿ ತನ್ನ ಪಾತ್ರಗಳ ಮೂಲಕ ನಮಗೆ ಉದಾಹರಣೆಗಳನ್ನ ಕೊಟ್ಟು ಹೋಗ್ತಾರೆ ಸ್ನೇಹಿತರೆ. ಇದೇ ಅವತಾರಗಳನ್ನೇ ನಾವು ನೋಡ್ತಾ ಇರೋದು. ರಾಮಂದಾಗಿರ್ಬೋದು, ಕೃಷ್ಣಂದಾಗಿರ್ಬೋದು, ಪಾಂಡವರಾಗಿರ್ಬೋದು, ಕೌರವರಾಗಿರ್ಬೋದು, ಸತಿ ಸಾವಿತ್ರಿ ಆಗಿರ್ಬೋದು, ಹೀಗೆ ಅನೇಕ ರೀತಿಯ ಅವತಾರಗಳಲ್ಲಿ ನಾವು ಕಾಣೋದೇನು ಒಂದೇ ಒಂದು ಸ್ನೇಹಿತರೆ, ಭಗವಂತ ಬಂದು ನಮ್ಮ ಎದುರಿಗೆ ಏನೇ ಒಂದು ನಾಟಕ ಮಾಡಿದ್ರು ಕೂಡ ಅವನು ನೋವು ಅನುಭವಿಸಿದ್ರು ಕೂಡ ಆ ಪಾತ್ರದಲ್ಲಿ ಆ ಪಾತ್ರ ಹೇಗಿತ್ತು? ಆ ಪಾತ್ರ ಅಂದ್ರೆ ಅವನಿಗೂ ಒಂದು ಕುಟುಂಬ ಇತ್ತು, ಸಂಸಾರ ಇತ್ತು, ಅವನಿಗೂ ಮಕ್ಕಳಿದ್ರು, ಅವನಿಗೂ ಜನ ಇದ್ರು, ಆ ಜನರು ಈ ರೀತಿ ಆಡ್ಕೊಳ್ತಿದ್ರು. ಆದ್ರೂ ಕೂಡ ಒಳ್ಳೇದ್ ಗೆಲ್ಲುತ್ತೆ, ಕೆಟ್ಟದ್ ಅಳಿಯುತ್ತೆ. ಯಾರೇ ಏನೇ ಜನ ಆಡ್ಕೊಂಡ್ರು ಪರವಾಗಿಲ್ಲ, ನಾವು ಒಳ್ಳೆ ರೀತಿಯಲ್ಲಿ ಹೋರಾಟ ಮಾಡ್ಬೇಕು, ಒಳ್ಳೇದನ್ನೇ ಅನುಸರಿಸ್ಬೇಕು, ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತೇಳಿ ಅವರು ನಮಗೆಲ್ಲ ಮಾದರಿಯಾಗಿ ತೋರಿಸಿ ಹೋಗಿದ್ದಾರೆ. ಅಂದ್ರೆ ಖಂಡಿತ ಇದೆಲ್ಲ ಮುಂದೆ ಮಾನವ ಜನ್ಮ ಪಡೆದವರಿಗೆಲ್ಲ ನಾವು ಉದಾಹರಣೆಗಳಾಗಿ ನಿಲ್ಲೋಣ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಇವೆಲ್ಲ ಪಾತ್ರಗಳನ್ನ ಭಗವಂತ ಮಾಡಿರೋದು ಸ್ನೇಹಿತರೆ. ಆ ಪಾತ್ರಗಳು ನಮ್ಗೆ ಕಟ್ಟಿದಂಗಿದೆ ಅಲ್ವಾ. ಕೌರವರು ಏನಾದ್ರು ಶಕುನಿ ಮಾತು ಕೇಳಿ ಹಾಳಾದ್ರು ಅಲ್ವಾ. ಗುರುವನ್ನ ನಾವ್ ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀವೋ ಅದೇ ರೀತಿ ಫಲಗಳು ನಮಗೆ ಸಿಗ್ತವೆ ಅನ್ನೋದಕ್ಕೆ ಕೌರವರು ಉದಾಹರಣೆ ಆದ್ರು. ಪಾಂಡವರು ಎಷ್ಟೇ ಕಷ್ಟ ಇದ್ರು ಪರವಾಗಿಲ್ಲ, ಏನೇ ಆದ್ರೂ ಪರವಾಗಿಲ್ಲ, ಸತ್ಯ ಅನ್ನೋ ಒಂದು ಭಗವಂತನನ್ನ ನಂಬಿದ್ರೆ ನಮಗೆ ಒಳ್ಳೇದಾಗೇ ಆಗತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆಗೆ ಅವರು ಉದಾಹರಣೆ ಆದ್ರು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಅಲ್ಪ ಆಯುಷಿಯಾಗಿರ್ಲಿ, ಇಲ್ಲ ಯಾವುದೇ ರೀತಿ ಕಾಯಿಲೆಯಿಂದ ನರಳ್ತಾ ಇರ್ಲಿ, ಅವನಿಗೆ ಅರ್ಧ ಆಯಸ್ಸೇ ಇರ್ಲಿ, ಅವನ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಅವನ ಕಾಯಿಲೆ ಅನುಭವಿಸ್ತಾ ಇದ್ರೆ ಇನ್ನೊಂದು ಸತ್ತೋಗ್ತಾನೆ ಅಂತ ಅನ್ನೋದಾದ್ರೂ ಪರವಾಗಿಲ್ಲ, ಅದು ಬದಲಾವಣೆಯನ್ನ ನಾವು ಮಾಡ್ಕೊಳ್ಬಹುದು ಒಳ್ಳೆಯ ನಿಷ್ಠೆ, ಒಳ್ಳೆಯ ನಂಬಿಕೆ, ವಿಶ್ವಾಸ, ಭಕ್ತಿಯಿಂದ ಅನ್ನೋದಕ್ಕೆ ಸತಿ ಸಾವಿತ್ರಿ ಉದಾಹರಣೆ ಆದ್ಲು ಅಲ್ವಾ ಸ್ನೇಹಿತರೆ. ಇನ್ನೊಂದು ವಿಚಾರ, ನಾವೆಲ್ಲೋ ಹೋಗಿ 1 ಗಂಟೆ ಸತ್ಸಂಗ ಸಭೆಗಳಲ್ಲಿ ಕುತ್ಕೊಂಡು ಭಗವಂತನ ಧ್ಯಾನ ಮಾಡ್ಕೊಂಡು ಒಳ್ಳೇದನ್ನ ಪಡಿತೀವಿ ಅನ್ನೋದು ಸುಳ್ಳು ಸ್ನೇಹಿತರೆ. ಯಾಕಂದ್ರೆ ಅಲ್ಲಿಂದ ನಾವು ಹೊರಗೆ ಬರ್ತಾ ಇರ್ಬೇಕಾರೆ, ಇಲ್ಲ ಹೊರಗೆ ಬರ್ತಾ ನಡ್ಕೊಂಡು ಬರ್ತೀವಲ್ಲ, ಅವಾಗ ನಾವು ಮಾತಾಡೋದು ಮತ್ತೆ ಬೇರೆಯವ್ರ ಬಗ್ಗೆನೆ. ಆ ಸತ್ಸಂಗದ ಸಭೆಗೆ ಹೋಗ್ಬೇಕಾದ್ರೆ ನಾವು ಮಾತಾಡೋದು ಬೇರೆಯವ್ರ ಬಗ್ಗೆನೆ. ಅರ್ಥ ಮಾಡ್ಕೊಳ್ರಿ. ನೀವೇ ಒಂದ್ಸರಿ ಯೋಚನೆನೂ ಮಾಡ್ರಿ. ಅಲ್ಲಿಗೆ ಹೋಗಿ ದೇವರ ಧ್ಯಾನ ಮಾಡೋ ಬದಲು ನೀವು ಮನೇಲೇ ಇದ್ರೂ ಪರವಾಗಿಲ್ಲ, ಮೊದಲು ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ರಿ. ನಾವ್ ಯಾವುದೇ ರೀತಿ ಕೆಟ್ಟದನ್ನ ಮಾಡೋದ್ ಬೇಡ, ಕೆಟ್ಟದನ್ನ ಆಲೋಚಿಸೋದ್ ಬೇಡ, ಕೆಟ್ಟದನ್ನ ಮಾತಾಡೋದ್ ಬೇಡ. ಒಳ್ಳೆ ರೀತಿಲಿ ಬಾಳೋಣ, ಒಳ್ಳೇದನ್ನೇ ಆಲೋಚಿಸೋಣ, ಒಳ್ಳೇದನ್ನೇ ಇಟ್ಕೊಳ್ಳೋಣ ಮನಸ್ಸಲ್ಲಿ ಅಂತ ಮೊದಲು ನೀವು ಇಲ್ಲಿ
ಮೊದಲು ನೀವು ನಿಮ್ಮ ಮನೆಯಿಂದಲೇ ಆ ಪಯಣವನ್ನು ಶುರು ಮಾಡಿದ್ರೆ ಖಂಡಿತವಾಗಿಯೂ ನೀವು ಸತ್ಸಂಗ ಸಭೆಗಳಿಗೆ ಹೋಗುವ ಅವಶ್ಯಕತೆನೇ ಇರಲ್ಲ. ನಿಮ್ಮ ಮನೆಯೇ, ನಿಮ್ಮ ಕುಟುಂಬವೇ ಸತ್ಸಂಗದ ಸಭೆ, ಕುಟುಂಬವಾಗಿ ಬದಲಾಗತ್ತೆ ಸ್ನೇಹಿತರೆ. ನಿಮ್ಮ ಮನಸ್ಸೇ ಆಧ್ಯಾತ್ಮಿಕ ದೈವದ ರೂಪದಲ್ಲಿ ಬದಲಾವಣೆ ಆಗತ್ತೆ. ನೀವೇ ಒಬ್ಬ ಪರಿಪೂರ್ಣವಾದ ಒಳ್ಳೆಯ ವ್ಯಕ್ತಿಯಾಗಿ ಬದಲಾಗ್ತೀರಿ. ಇದಕ್ಕಿಂತ ಇನ್ನೇನ್ ಬೇಕು? ಸತ್ಸಂಗದ ಸಭೆಗಳಿಗೆ ಹೋಗಿ ನೀವು ಜೀವನವನ್ನು ಉದ್ಧಾರ ಮಾಡ್ಕೋಬೇಕು ಅಂತ ಏನಿಲ್ಲ ಸ್ನೇಹಿತರೆ. ನೀವು ನಿಮ್ಮ ಮನೆಯಿಂದನೇ ನಿಮ್ಮ ಪಯಣವನ್ನು ಒಳ್ಳೆ ರೀತಿಯಲ್ಲಿ ಶುರು ಮಾಡಿದ್ರೆ ಖಂಡಿತವಾಗಿ ಒಳ್ಳೇದಾಗುತ್ತೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ. ಈಗ ಬನ್ನಿ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ ಬಾಬಾ ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.